ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸೊ ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಮ್ದಲು ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ಒಂದು ದಯೆಯಿಂದ ನಾವು ದೇವರ ಒಂದು ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಕೃಪೆಗೆ ದೇವ್ರ ಕೃತಜ್ಞತ ಉಳ್ಳವರಾಗನ. ಸೊ ನಾವು 5ನೇ ವಾಲ್ಯೂಮ್ನ ನಾವೇನು ಮಾಡ್ತಾ ಇದ್ರಿ, ಓದ್ತಾ ಬರ್ತಾ ಇದ್ರಿ. 5ನೇ ವಾಲ್ಯೂಮ್ನಲ್ಲಿ ನೋಡ್ಬೇಕಾದ್ರೆ ಮುಖ್ಯವಾಗಿ ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟ ಆತನು ಅಂತಂದ್ಬಿಟ್ಟು ಅದರಲ್ಲಿ ಕಳೆದ ಒಂದು ಬಾರಿಗೆ ನಾವು ಯೇಸು ಕ್ರಿಸ್ತನಿಗೆ ಬಂದಂಥ ಒಂದು ಶೋಧನೆಗಳು, ಅದು ಯಾವ ಥರ ನೂತನ ಸೃಷ್ಟಿಗೆ ಶೋಧನೆಗಳು ಬರ್ತವೆ ಅಂತ ನಾವು ಏನು ಮಾಡಿದ್ವಿ ನೋಡಿದ್ರಿ. ಸೊ ನೂತನ ಸೃಷ್ಟಿಗೆ ಮಾನಸಿಕವಾದಂಥ ಒಂದು ರೀತಿಯಲ್ಲಿ ಶೋಧನೆ ಬರೋದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಥರಪ್ಪ ಶೋಧನೆಗಳು ಅಂತ ನೋಡ್ಬೇಕಾದ್ರೆ ಏನ್ರಿ, ಒಂದು ಸತ್ಯದ ನಿಮಿತ್ತವಾಗಿ, ದೇವರ ಒಂದು ವಾಕ್ಯಗಳ ನಿಮಿತ್ತವಾಗಿ, ದೇವರ ಒಂದು ನಿಬಂಧನೆಗಳ ಕೈಗೊಂಡಂಥ ನಿಮಿತ್ತವಾಗಿ ಬರುವಂಥ ಶೋಧನೆಗಳೇ ಕ್ರಿಸ್ತನಿಗೇನಾಗಿದ್ದು ಬಂದಿದ್ದಂಥ ಶೋಧನೆಗಳಂತ ನೋಡ್ತಾರೆ. ಸೊ ಈ ಶೋಧನೆಗಳಿಂದಾನೇ ಯೇಸು ಕ್ರಿಸ್ತು ಅನೇಕ ವಿಚಾರಗಳನ್ನ ಕಲ್ತ್ಕೊಂಡ್ರು ಕೂಡ ನಾವೇನು ಮಾಡಿದ್ವಿ ನೋಡಿದ್ರೆ. ಆಮೇಲೆ ಇನ್ನೊಂದು ವಿಚಾರ ಕೂಡ ನೋಡಿದ್ರೆ ಏನಪ್ಪಾ ಅಂದರೆ, ಯೇಸು ಕ್ರಿಸ್ತು ಪಟ್ಟಂಥ ಹಿಂಸೆಗಳ ಮುಖಾಂತರ ಅವರು ಸಿದ್ಧಿಗೆ ಬಂದರು ಅಂತ ನೋಡ್ತೀರಿ. ಅದರ ನಾವು ಕಳೆ ಸತಿ ನೋಡ್ಬೇಕಾದ್ರೆ ಅದನ್ನು ನಾವು ಬೇರೆ ಬೇರೆ ಭಾಷೆಗಳು ಕೂಡ ನಾವು ನೋಡಿದ್ರಿ. ಅದರ ಏನಂತ ನೋಡಿದ್ರಿ ಅಂತಂದರೆ, ಜೀಸಸ್ ಕ್ರೈಸ್ಟ್ ವಾಸ್ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್ ಅಂದ್ಬಿಟ್ಟು. ಅದರ ಸೊ ಅಂದರೆ ಅವ್ರು ಇಂಪರ್ಫೆಕ್ಟ್ ಆಗಿದ್ರಾ ಅಂತಂದರೆ ಅವ್ರದ್ದೇನೋ ಕೊರತೆ ಇತ್ತಾ, ಲೋಪದೋಷ ಇತ್ತಾ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಯಾವ ಲೋಪದೋಷಗಳು ಅಥವಾ ಯಾವ ಕೊರತೆಗಳು ಇರೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಂತ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸೊ ಮತ್ತೆ ಯೇಸು ಕ್ರಿಸ್ತು ಈ ಈ ಒಂದು ಸಿದ್ಧಿಗೆ ತಂದರು, ಅವ್ರನ್ನ ಈ ಒಂದು ಬಾಧೆಗಳ ಮುಖಾಂತರ ಅವ್ರನ್ನ ಪರ್ಫೆಕ್ಷನ್ಗೆ ತಂದರು ಅಂತಂದ್ರೆ ಏನಪ್ಪ ಅರ್ಥ ಅಂತ ನಾವು ನೋಡಿದ್ರಿ ಅಂತಂದ್ರೆ, ಅವ್ರಿಗಿದಂಥ ಸ್ವಭಾವ, ಅವರು ಪರಲೋಕದಲ್ಲಿ ಏನ್ರಿ ದೇವರ ಒಂದು ಸನ್ನಿಧಾನದಲ್ಲಿ ಇರ್ಬೇಕಾದ್ರೆ ಅಲ್ಲಿ ಇರೋಂಥ ಒಂದು ಸ್ವಭಾವ ಏನಾಗಿತ್ತು, ಬೇರೆ ಆಗಿತ್ತು ಅಲ್ಲರ. ಸೊ ಅದಕ್ಕೆ ಯೇಸು ಕ್ರಿಸ್ತು ಪರಲೋಕದಲ್ಲಿ ದೇವ್ರ ಜೊತೆಗೆ ಇರ್ಬೇಕಾರೆ ಅಂದ್ರೆ ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆ ಯೇಸು ಕ್ರಿಸ್ತು ಪರಲೋಕದಲ್ಲಿ ದೇವ್ರ ಜೊತೆಗೆ ಯಾವ ಸ್ವಭಾವದಲ್ಲಿ ಇದ್ದಿದ್ದವರು ಯಾರು ಹೇಳ್ತೀರಾ? ದೈವಿಕ ಸ್ವಭಾವ. ಅದು ಏನ್ರಿ, ಪುನರ್ತನ ಆಗಿದ್ಮೇಲೆ, ಪುನರ್ತನ ಆಗೋದಕ್ಕಿಂತ ಮುಂಚೆ ಮೊದಲನೇ ಬರುವಿಕೆಯಲ್ಲಿ ಅವ್ರು ಬಂದ್ರು ಗೊತ್ತಾ, ಮನುಷ್ಯನಿಗಾಗಿ ಪ್ರಾಣ ಕೊಡೋಕ್ಕೆ. ಅದಕ್ಕಿಂತ ಮುಂಚೆ ಅಂದ್ರೆ ದೇವರು ಸೃಷ್ಟಿ ಮಾಡಿದವಾಗ ಅವರು ಭೂಲೋಕಕ್ಕೆ ಏನ್ರಿ ಬಂದು ಸತ್ರಲ್ಲ, ಆ ಒಂದು ಸಂದರ್ಭದಲ್ಲಿ. ಆತ್ಮಿಕ ವೆರಿ ಗುಡ್. ಆತ್ಮಿಕ ಶರೀರ ಅಂದ್ರೆ ಯಾವ ತರ? ಸ್ಪಿರಿಟ್ ಅಲ್ಲಿ ಇದ್ರು. ದೇವದೂತರ ತರ ಸ್ಪಿರಿಟ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್. ಸೊ ದೇವದೂತ ತರ ಏನಾಗಿದ್ರು, ಒಂದು ಹಂತದಲ್ಲಿದ್ರು ಅಲ್ವರ. ಸೊ ಅವ್ರಿಗೆ ಅಮರತ್ವ ಏನಾಗಿರ್ಲಿಲ್ಲ, ಇರ್ಲಿಲ್ಲ ಅಲ್ವರ. ಸೊ ಅವರು ದೇವದೂತರಾಗಿರ್ಬೇಕಾರೆ ಎಲ್ಲಾ ದೂತರುಗಳು ಏನಾಗಿದ್ರು, ಅವರು ಪ್ರಧಾನ ದೂತರಾಗಿದ್ರ ಇಲ್ವಾ? ಮತ್ತೆ ಹಂಗಿರ್ಬೇಕಾರೆ ಎಲ್ಲಾ ದೂತರುಗಳು ಅವ್ರಿಗೆ ಏನಾಗಿದ್ರು, ಅಧೀನರಾಗಿದ್ರು ಅಂತ ನೋಡ್ತೀರಿ ಅಲ್ವರ. ಸೊ ಅಲ್ಲಿ ಎಲ್ಲಾ ಒಂದು ವಿಚಾರಗಳಲ್ಲಿ ಏನ್ರಿ ಎಲ್ಲಾರು ಅವ್ರನ್ನ ಸಹಕರಿಸ್ತಾ ಇರ್ಬೇಕಾರೆ ಇವರು ದೇವ್ರಿಗೆ ವಿಧೇಯನಾಗಿರೋದು ದೊಡ್ಡ ವಿಚಾರ ಏನಿಲ್ಲ ರೀ. ಅದು ಸಹಜವಾಗಿ ಏನಾಗ್ತಾರೆ ಅಲ್ವರ, ಒಂದು ದೊಡ್ಡ ಅಧಿಕಾರದಲ್ಲಿ ಒಂದು ದೊಡ್ಡ ಪೊಸಿಷನ್ ಇರ್ಬೇಕಾರೆ ಎಲ್ಲಾರು ಇವ್ರಿಗೆ ಏನಾಗ್ತಾರೆ, ಆಗಿರ್ತಾರೆ. ಅದ್ರಲ್ಲಿ ಏನೋ ಸಂದೇಹನ ಇಲ್ಲ. ಆದ್ರೆ ಭೂಲೋಕಕ್ಕೆ ಬರ್ಬೇಕಾರೆ ಹತ್ರ ಇತ್ತ ಸನ್ನಿವೇಶ, ಭೂಲೋಕಕ್ಕೆ ಬರ್ಬೇಕಾದ್ರೆ ಸನ್ನಿವೇಶ ಯಾವ ತರ ಇತ್ತು? ವೆರಿ ಗುಡ್. ಹಾ ಹೇಳಿ ನಿಮ್ಮ ಮಾಸ್ಟರ್. ಮನುಷ್ಯ ಸ್ವಭಾವದಲ್ಲಿ ಬಂದ್ರು. ವೆರಿ ಗುಡ್. ಮನುಷ್ಯ ಸ್ವಭಾವದಲ್ಲಿ ಎಲ್ಲಾರು ಏನಾಗಿದ್ರು, ಇವ್ರಿಗೆ ವಿರುದ್ಧವಾಗಿ ಇದ್ದಿದ್ದು ನಾವೇನ್ ಮಾಡ್ತೀರಿ, ನಾವು ಸತ್ಯವೇದಲ್ಲಿ ನೋಡ್ತೀರಿ ಅಲ್ವರ. ಇವ್ರು ಮಾತ್ರ ಅಲ್ಲ, ಅನೇಕ ಜನಗಳು ಏನಾಗಿದ್ರು ಇವ್ರಿಗೆ ವಿರುದ್ಧವಾಗಿದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನಪ್ಪ ಈ ಒಂದು ಭೂಲೋಕದಲ್ಲಿ ಬರ್ಬೇಕಾದ್ರೆ ಎಲ್ಲಾ ವಿಚಾರಗಳು ಏನ್ರಿ ತಾನು ಯೋಚನೆ ಮಾಡಿರೋದಕ್ಕಿಂತ ಏನ್ರಿ ಇಲ್ಲಿ ಪ್ರಾಕ್ಟಿಕಲ್ ನಡಿಬೇಕಾದ್ರೆ ತುಂಬಾ ಅಜಗಜಾಂತರವಾಗಿತ್ತು ಅಲ್ಲರ. ಸೊ ಅದನ್ನ ಏನ್ ಮಾಡಿದ್ರು, ಅವರು ಅನುಭವಿಸಿ ಅನುಭವದಲ್ಲಿ ಏನಪ್ಪ ಕಲ್ತು ಅಂದ್ರೆ, ಓಹೋ ಈ ರೀತಿ ಕೂಡ ದೇವ್ರಿಗೆ ನಾವೇನಾಗಿರ್ಬೇಕು, ವಿಧೇಯರಾಗಿರ್ಬೇಕು ಅಂತ ನಾವೇನ್ ಮಾಡಿದ್ರು ಅಲ್ಲಿ ನೋಡೋದನ್ನ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ಇಲ್ಲಿವರೆಗೂ ನಾವೇನ್ ಮಾಡಿದ್ರಿ, ಕಳೆದ ವಾರ ನಾವೇನ್ ಮಾಡಿದ್ರಿ ನೋಡಿದ್ರಿ ಅಲ್ವರ. ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ, ಅವರು ಏನ್ರಿ ಪರಲೋಕಕ್ಕೆ ಏನ್ರಿ ದೈವಿಕ ಸ್ವಭಾವದಲ್ಲಿ ಏನ್ರಿ ಅದು ದೇವರು ಪುರಸ್ಕಾರವಾಗಿ ಕೊಡೋದಕ್ಕಿಂತ ಮುಂಚೆನೆ ಭೂಲೋಕದಲ್ಲಿ ಮಾಂಸದಲ್ಲಿ ಇರ್ಬೇಕಾರೆ ಅವ್ರು ಯಾವ ತರ ದೇವ್ರಿಗೆ ಏನಾಗಿದ್ರು, ವಿಧೇಯರಾಗಿದ್ರು. ಇದ್ರಲ್ಲಿ ವಿಧೇಯತನ ಹೆಂಗ್ ಕಲ್ತ್ಕೊಂಡ್ರು ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ. ಗುಡ್. ಈ ವಾರ ಕಂಟಿನ್ಯೂ ಮಾಡೋಣ. ಯಾರ ಹತ್ರ ವಾಲ್ಯೂಮ್ಸ್ ಇದೆಯಾ ಕೈಗಳ ಹತ್ರ, ಎಲ್ಲರೂ ಕೊಡೋಕೆ ಅನುಕೂಲ ಆಗ್ಬೋದು. ಯಾರ ಹತ್ರ ಇದೆ ವಾಲ್ಯೂಮ್ಸು? ಬ್ರದರ್ಸ್ ಸಿಸ್ಟರ್ಸ್
ಓಕೆ, ಶ್ವೇತಾ ಸ್ಟರ್ ಓದ್ತೀರಾ? ಇಂಗ್ಲಿಷ್ ಹಾ ನಂಬರ್ 118, ಕನ್ನಡದಲ್ಲಿ 1 ಮಿನಿಟ್ ಇರಿ. ಕನ್ನಡದಲ್ಲಿ 69. 60. ಒಂದು ನಿಮಿಷ. ಹಾಕಿದೀರಾ ಬ್ರದರ್? ಆ ಒಂದು ನಿಮಿಷ ನಿರ್ಮಲಾ ಸ್ಟರ್, ಅದು ಒಂದು ನಿಮಿಷ. ಓಕೆ, 68 ಕನ್ನಡದಲ್ಲಿ ಒಂದು ನಿಮಿಷ. ಓಕೆ, 68 ರೈಟ್ ಹ್ಯಾಂಡ್ ಸೈಡ್ ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ. ತಂದೆ ದೇವರಿಗೆ ಹಾ, ಅದು ತಂದೆ ದೇವರಿಗೆ ಆತನ ವಿಧೇಯತೆಯನ್ನು ತೋರಿಸುವ ಈ ಪರೀಕ್ಷೆಗಳ ಸಂಬಂಧದಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರುವಂತೆ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು. ಇಬ್ರಿಯ 12:2 ಎಂಬುವ ಪ್ರಕಾರ ಆತನ ಮುಂದೆ ಕೆಲವೊಂದು ಸಂತೋಷ ಪ್ರತೀಕ್ಷೆಗಳು ಇದ್ದವು. ಆತನ ಮುಂದಿರುವ ಈ ಸಂತೋಷವನ್ನು ನಾವು ವಿವೇಚನೆ ಪೂರ್ವಕವಾಗಿ ಹೀಗೆಂದು ಭಾವಿಸಬಹುದು. ಓಕೆ, ಒಂದನೇ ಒಂದು ನಿಮಿಷ ನೋಡೋಣ ಅಷ್ಟೇ ಒಂದಂತೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಏನೋ ಹೇಳ್ತಾನೆ ಅಂತಂದ್ರೆ, ಯೇಸು ಕ್ರಿಸ್ತು ನೋಡ್ಬೇಕಾದ್ರೆ ದೇವರಿಗೆ ಆ ವಿಧೇಯನಾಗಿರೋ ಸಂದರ್ಭದಲ್ಲಿ ವಿಧೇಯನಾಗಿರ್ತಾರೋ ಅಂತ ಒಂದು ಪರೀಕ್ಷೆಗೆ ಏನು ಮಾಡಿದ್ರು ದೇವರು ಅವತ್ತನಿಗೆ ಅನೇಕ ಒಂದು ಬಾಧೆಗಳಿಗೆ ಏನು ಮಾಡಂತ ಒಳಪಡಿಸಿದ್ರು ಅಂತ ಹೇಳ್ತಾರೆ ಅಲ್ರ. ಸೊ ಈ ಬಾಧೆಗಳಿಗೆಲ್ಲ ಒಳಪಡಿಸ್ಬೇಕಾದ್ರೆ ಅವರು ಏನಪ್ಪ ಮಾಡಿದ್ರು ಅಂತಂದ್ರೆ, ಇದನ್ನ ಹೇಗೆ ಬಾಧೆಗಳನ್ನ ಅನುಭವಿಸಿದ್ರು ಅಂತಂದ್ರೆ, ಒಂದು ವಾಕ್ಯದಲ್ಲಿ ಹೇಳ್ತಾರೆ ಅದನ್ನ ಓದೋಣ. ಎಲ್ಲಪ್ಪ ಅಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ಯಾರು ಓದ್ತೀರಾ? Hebrews 12:2. ಓದ್ತೀನಿ. ಹ್ಮ್. ನಾವು ಸಹ ಅಂದ್ರೆ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ವೆರಿ ಗುಡ್ ಅಲ್ವರ. ಸೊ ಅಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ, ತನ್ನ ಮುಂದೆ ಇಟ್ಟಂತ ಒಂದು ಸಂತೋಷ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸರಿ, ಇವಾಗ ಕ್ರಿಸ್ತನು ತನ್ನ ಮುಂದೆ ಒಂದು ಸಂತೋಷ ಇತ್ತಂತೆ. ಆ ಸಂತೋಷದಿಂದ ಇವ್ರು ಏನಪ್ಪ ಮಾಡಿದ್ರು ಅಂತಂದ್ರೆ, ಅವಮಾನವನ್ನು ಏನ್ ಮಾಡ್ಲಿಲ್ವಂತೆ ಇವರು ಲೆಕ್ಕಿಸ್ಲೇ ಇಲ್ವಂತೆ, ಅಲಕ್ಷ್ಯ ಮಾಡಿದ್ರಂತೆ. ಅಂದ್ರೆ ಅದು ತುಂಬಾ ಭಾರವಾಗಿ ಅಥವಾ ತುಂಬಾ ಇವ್ರಿಗೆ ದುಃಖವಾಗಿ ಏನ್ ಮಾಡ್ಕಲ್ಲ ಅನಿಸಿಲ್ವಂತೆ ಅಲ್ವರ. ಓಕೆ, ಸೊ ಅದಕ್ಕೆ ನೋಡ್ಬೇಕಾದ್ರೆ ಅವರು ಏನಂಗ್ರೆ ಇದ್ದಂತ ಮುಂದೆ ಸಂತೋಷ ಆದ್ರೆ ಏನಿರ್ಬೋದು ಅಲ್ವರ. ಅಂತ ಸಂತೋಷಗಳ ಬಗ್ಗೆ ನಾವೇನ್ ಮಾಡೋಣ, ಸ್ವಲ್ಪ ಆಲೋಚನೆ ಮಾಡೋಣ ಅಂತ ಹೇಳ್ತಾರೆ. ಏನಪ್ಪ ಇರ್ಬೋದು ಅಂತ ಒಂದು ಸಜೆಷನ್ಸ್ ಅಲ್ವರ. ಮೊದಲನೇ ಪಾಯಿಂಟ್ ಸಿಸ್ಟರ್ ಓದ್ತೀರಾ? ಮೊದಲನೇ ಪಾಯಿಂಟು ಶ್ವೇತಾ ಸಿಸ್ಟರ್ ಕಂಟಿನ್ಯೂ ಮಾಡಿ. ತಂದೆ ದೇವರಿಗೆ ಒಪ್ಪಿಗೆ ಆಗಬಹುದಾದ ಸೇವೆ ಸಂತೋಷ. ನೋಡಿದ್ರ, ಮೊದಲನೇದು ಏನಪ್ಪಾ ಅಂದ್ರೆ, ಜಾಯ್ ಟು ರೆಂಡರ್ ಎ ಸರ್ವಿಸ್ ವಿಚ್ ವುಡ್ ಬಿ ಅಕ್ಸೆಪ್ಟಬಲ್ ಟು ದ ಫಾದರ್. ಅಂದ್ರ ದೇವ್ರಿಗೆ ಮೆಚ್ಚುಗೆ ಆಗಿರೋ ಥರ ಏನ್ರಿ ಒಂದು ಕಾರ್ಯಗಳನ್ನ ಅಲ್ವರ. ನಾನು ಎಲ್ಲ ಮಾಡಿದಂಥ ಕಾರ್ಯಗಳು ದೇವ್ರಿಗೆ ಏನಾಗಿರ್ಬೇಕು, ಮೆಚ್ಚುಗೆ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಏನಪ್ಪ ಮಾಡೋದು ಅಂತಂದ್ರೆ ಎಲ್ಲವನ್ನೂ ಏನು ಮಾಡೋದು ಅವರು ಅನುಭವಿಸಿದ್ರು ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಎಲ್ಲವನ್ನು ಸಂತೋಷವಾಗಿ ಏನು ಮಾಡೋರು, ಸ್ವೀಕಾರ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಅವ್ರಿಗೆ ದೇವರು ಏನ್ರಿಗೆ ತುಂಬಾ ಸಂತೋಷ ತರೋಂಥದ್ದು, ಏನ್ರಿ ದೇವ್ರಿಗೆ ಖುಷಿ ತರೋಂಥದ್ದು. ಆಮೇಲೆ ಇದು ನಾವು ಮಾಡೋಂಥ ಕೆಲಸ ದೇವ್ರಿಗೆ ಏನಾಗಿರ್ಬೇಕು, ಮೆಚ್ಚುಗೆ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಏನಾಗಿತ್ತಂತೆ ಅವ್ರ ಥಾಟ್ ಯಾವಾಗೂ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ನಾವು ಯೇಸುಕ್ರಿಸ್ತ ಬ್ಯಾಪ್ಟಿಸಮ್ ಕೊಡ್ಬೇಕಾರೆ, ಬ್ಯಾಪ್ಟಿಸಮ್ ತೊಗೊಬೇಕಾರೆ ಅವ್ರ ಮನ್ಸು ಹೆಂಗಿತ್ತು, ಈಗೋ ದೇವ್ರೇ ಏನ್ ಮಾಡ್ತಾ ಇದ್ದೀನಿ, ಏನಪ್ಪ ಯಾರಿಗೂ ಗೊತ್ತಿಲ್ವಾ? ಕೀರ್ತನೆ 40 ಓದಿ. ಅವ್ರ ಬ್ಯಾಪ್ಟಿಸಮ್ ತೊಗೊಬೇಕಾರೆ ಅವ್ರ ಮನ್ಸು ಹೆಂಗಿತ್ತಂತೆ? ಕೀರ್ತನೆ 40ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ ಬೈಬಲಲ್ಲಿ. ಬೈಬಲ್ ಯಾವ ಥರ ಇಲ್ವಾ? ತೆಗೆದು ಓದ್ರಿ ಜಲ್ದಿ. ಈಗ ನಿನ್ ಚಿತ್ತ ನೆರವೇರ್ಸಕ್ ಬಂದೀನಿ ಅಂತ ರಕ್ತದ ಸುರುಳಿಯಲ್ಲಿ ಕುರಿತು ಬರ್ದೈತಲ್ಲ ಅಂತ. ಹಾ ಅಲ್ವರಾ. ಹಾ ಏನ್ ಹೇಳ್ತಾ ಬರ್ತಾರೆ? ಓದ್ರಿ ಯಾವ್ದಾರ ವಾಕ್ಯ ಓದ್ತೀರಾ ಯಾವ್ದಾರ? ಆಗ ನಾನು ಈಗೋ ಇದ್ದೇನೆ, ನನ್ನ ಕರ್ತವ್ಯವು ನನ್ನ
ಗ್ರಂಥದ ಸುರುಳಿಯಲ್ಲಿ ಬರೆದದೆ. ಸುರುಳಿಯಲ್ಲಿ ಸುರುಳಿಯಲ್ಲಿ ಬರೆದದೆ. ಗ್ರಂಥದ ಸುರುಳಿಯಲ್ಲಿ ಬರೆದದೆ. ಹಿಂಗ ಓದೋದು ಬೈಬಲ್. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನೋಡ್ರ, ನಿನ್ನ ಚಿತ್ತವನ್ನು ಅನುಸರಿಸೋದೇನ್ರಿ ನನ್ನ ನನ್ನ ಸಂತೋಷವು ಅಲ್ವರ. ಏನ್ರಿ ನನ್ನ ಚಿತ್ತ ಎಲ್ಲಿ ಬರ್ದಿದೆ ಅಂತೆ? ಗ್ರಂಥದ ಸುರುಳಿಯಲ್ಲಿ ಬರ್ದಿದೆ. ಅಂದ್ರೆ ದೇವರು ಯೇಸು ಕ್ರಿಸ್ತು ಏನೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವೆಲ್ಲ ಎಲ್ಲ ಬರ್ತಾರೆ, ಬೈಬಲ್ನ ಬರ್ತಾರೆ. ಇದನ್ನ ದೇವರ ಒಂದು ಸಂತೋಷ ಇದೆ ಗೊತ್ತಾ, ಇದನ್ನ ನೆರವೇರ್ಸಂತದೇ ಏನಪ್ಪಾ ಅಂದ್ರೆ ಕ್ರಿಸ್ತನ ಮುಂದೆ ಇದ್ದಂತ ಒಂದು ಸಂತೋಷ. ನೋಡ್ರ, ಅಂದ್ರೆ ಯೇಸು ಕ್ರಿಸ್ತು ಎಲ್ಲ ಅವಮಾನ, ಎಲ್ಲ ಕೆಟ್ಟತನ, ಎಲ್ಲ ಮೋಸ, ಇದನ್ನೆಲ್ಲವನ್ನು ಅನುಭವಿಸೋದಕ್ಕೆ ಏನಕ್ಕಪ್ಪ ಅವ್ರಿಗೆ ಸಹಾಯ ಆಯ್ತು ಅಂದ್ರೆ, ಮೊದಲನೇ ಪಾಯಿಂಟ್ ಅವ್ರು ದೇವ್ರ ಚಿತ್ತ ಮಾಡೋದು ಏನಾಗಿತ್ತಂತೆ? ಮೊದಲನೇ ಸಂತೋಷ ಆಗಿತ್ತು ಅಂತಲ್ಲ. ಆ ದೇವ್ರ ಚಿತ್ತ ಮಾಡ್ಬೇಕಾದ್ರೆ ಎಂತ ಅಡಚಣೆ ಬಂದ್ರು ಸರಿ, ಈ ಅಡಚಣೆ ಏನ್ ಮಾಡಿದ್ರು ಅವರು ಜಯಿಸಿದ್ರು ಅಲ್ವರ. ಇದನ್ನ ಸ್ವೀಕಾರ ಮಾಡಿದ್ರು, ಸಹಿಸ್ಕೊಂಡ್ರು ಅಂತ ಹೇಳ್ತಾರೆ. ಎರಡನೇ ಪಾಯಿಂಟ್ ಏನು ಸಿಸ್ಟರ್ ಓದಿ, ಶ್ವೇತಾ ಅಷ್ಟೇ, ಎರಡನೇ ಪಾಯಿಂಟ್ ಓದಿ ವಾಲ್ಯೂಮ್ನಲ್ಲಿ. ಮಾನವ ಜಾತಿಯನ್ನು ವಿಮೋಚಿಸಿ ಅವರನ್ನು ಪಾಪ ಮತ್ತು ಮರಣಗಳಿಂದ ಪಾರು ಮಾಡುವ ಸಾಧ್ಯತೆಯಲ್ಲಿನ ಸಂತೋಷ. ನೋಡ್ರ, ಎರಡನೇ ಸಂತೋಷ ಏನಪ್ಪಾ ಇದ್ದಿದ್ದು ಯೇಸು ಕ್ರಿಸ್ತನಿಗೆ ಅಂತಂದ್ರೆ ಏನ್ರಿ, ನಾನು ಇವೆಲ್ಲ ಸ್ವಲ್ಪ ತಾಳ್ಮೆಯಿಂದ ಸಹಿಸ್ಕೊಂಡ್ಬಿಟ್ಟ ಅಂತಂದ್ರೆ, ನಾನು ಓಟ ಮುಗಿಸ್ಬಿಟ್ಟ ಅಂತಂದ್ರೆ ಏನ್ ಮಾಡೋದು? ಇಡೀ ಮನುಕುಲನೇ ಮಾಡೋದು, ನಾನು ಕಾಪಾಡ್ಬೋದು, ಇಡೀ ಮನುಕುಲನೇ ಮಾಡೋದು, ವಿಮೋಚಿಸ್ಬೋದು ಅಲ್ದ್ರ. ಏನ್ರಿ, ಎಲ್ಲಾರನ್ನು ಪಾಪದಿಂದ ಮರಣದಿಂದ ಏನ್ ಮಾಡೋದು? ನಾವು ಕಾಪಾಡ್ಬೋದು ಅಂತಂದ್ರೆ ಯೋಚನೆ ಮಾಡಿದ್ದೀನಿ. ನಾವು ಯೇಸು ಕ್ರಿಸ್ತನಿಗೆ ಈ ಮನಸ್ಸು ಇತ್ತು ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಯೇಸು ಕ್ರಿಸ್ತ ಅದ್ಭುತ ಮಾಡಿದ್ರು ನೋಡಿರ್ತೀನಿ ಅಲ್ದ್ರ. ಎಷ್ಟು ಜನಕ್ಕೆ ಯೇಸು ಕ್ರಿಸ್ತ ಅದ್ಭುತ ಮಾಡಿದ್ರು ಅಂತ ಬೈಬಲ್ ನೋಡಿದ್ರೆ ಎಷ್ಟು ಜನಕ್ಕೆ ಮಾಡಿದ್ರು? ಯಾರಿಗೆ ಮಾಡಿದ್ರು ಯೇಸು ಕ್ರಿಸ್ತ ಅದ್ಭುತ? ಯಾರಿಗೆ ಗೊತ್ತಿದ್ಯಾ? ಲಾಜರನ್ನ ಎದ್ದೇಳ್ಸಿದ್ದು ಅವ್ರೊಬ್ಬರಿಗೆನ ಮಾಡಿದ ಅದ್ಭುತ? ಆಮೇಲೆ ಊರಲ್ಲಿ ಗುಣ ಮಾಡಿದ್ದು, ಕಾನ ಊರಲ್ಲಿ ನೀರು ದ್ರಾಕ್ಷಾರಸ ಮಾಡಿದ್ರು. ಅಷ್ಟೇನಾ? ಆಮೇಲೆ 12 years old ಲೇಡಿಗೆ ರಕ್ತಸ್ರಾವ ಆಗ್ತಿತ್ತು, ಆಕೆಗೆ ಗುಣ ಮಾಡಿದ್ರು. ಸ್ತ್ರೀಯನ್ನ ಶತಾಧಿಪತಿ ಮಗಳು ಹಾ, ಅಷ್ಟೇನಾ? ಒಂದ್ 5 ಜನ ಆಯ್ತು. ನೆಕ್ಸ್ಟ್ ಆಮೇಲೆ ಅಷ್ಟೇನಾ? ಯಾಯಿರನ್ನು ನೀರನ ಮಗನು ಸರ್. ಅಷ್ಟೇನಾ? ಒಂದ್ 7 ಜನ ಆಯ್ತಪ್ಪ. ಇವಾಗ ನೀವ್ ಹೇಳಿ ಎಕ್ಸಾಂಪಲ್ ತಗೊಂಡ್ರೆ ಒಂದ್ 7 ಜನ ನೀರ್ ಮೇಲೆ ನಡೆದದ್ದು ಬ್ರದರ್, ನೀವ್ ಮೇಲೆ ಅದೇ ನೀರ್ ಮೇಲೆ ನಡೆದಿರೋದು. ನೀರಿನಲ್ಲಿ ನಡೆದದ್ದು, ಗಾಳಿಯನ್ನು ನಿಲ್ಲಿಸಿದ್ದು, ಪೀಟರ್ ಗುಡ್, ನೀರನ್ನು ದ್ರಾಕ್ಷಾರಸ ಮಾಡಿದ್ದು, ಕೆಂಪು ಸಮುದ್ರ ವಿಭಾಗ ಮಾಡಿದ್ದು. ಸಂತೋಷ. ಓಕೆ, ಗುಡ್. ಪೀಟರ್ ಕಿವಿನ 5,000 ಒಡ್ದಿದ್ದು, ಜನರಿಗೆ ಆಗ ಊಟ ಅಲ್ಲಿ ಮಾಡಿಸಿದ್ದು. ಗುಣ ಒನ್ ಮಾಡಿದ್ರು. ಬೈ ಒನ್ ಒಬ್ರು ಮಾತಾಡ್ಬೇಕು, ಇನ್ನೊಬ್ರು ತರಬೇಡಿ. ಬ್ರದರ್, ತರತರದ ರೋಗಿಗಳನ್ನು ಎಲ್ಲಾನು ವಾಸಿ ಮಾಡಿದ್ರು. ಎಷ್ಟು ಜನ ಸ್ಟಾರ್ ಯಾರ್ದು ಮಾಡಿದ್ರು ರೇಷ್ಮಾ ಸ್ಟಾರ್? ತರತರದ ರೋಗಗಳನ್ನು ಎಲ್ಲಾ ತರದ ರೋಗಿಗಳು. ಹಾ ಎಲ್ಲ ಒಂದೇ ಇಲ್ಲ ಅಂತ ಅನ್ನಲ್ಲ, ಹಾ, ಎಲ್ಲ ಮಾಡಿದ್ರು. ಅಲ್ವಾ? ಎಲ್ಲಾನು ಮಾಡಿದ್ರ? ಎಲ್ಲಾರ್ಗೂ ಮಾಡಿದ್ರ? ಎಲ್ಲರಿಗೆಲ್ಲ ಅಂತ ಅವಶ್ಯಕತೆ ಅಲ್ಲಿ ಯಾರು ಹುಡ್ಕೊಂಡ್ ಬಂದಿರ್ತಾರಲ್ಲ. ಹಾ, ಮಾರ್ಕ್ 1ನೇ ಅಧ್ಯಾಯ 33, ಮಾರ್ಕ್ 1:33 ನೋಡಿ. ಊರೆಲ್ಲ ಅವರು ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು ನಜರೇತಿನ 33, ಮಾರ್ಕ್ 1ನೇ ಅಧ್ಯಾಯ 33. ಊರೆಲ್ಲ ಬಾಗಿಲ ಮುಂದೆ ಒಟ್ಟುಗೂಡಿತ್ತು. ಆಗ ಹಾ. ಆತನು ತರತರವಾದ ರೋಗಗಳಿಂದ ಹ್ಮ್ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ಹಾ. ತಾನು ನೋಡ್ರ? ಇಂತಹವನೆಂದು ಅವರುಗಳಿಗೆ ತಿಳಿಸಿದ್ದರಿಂದ ಹಾ. ಆತನು ಅವುಗಳನ್ನು ಮಾತಾಡಗೊಳಿಸಲಿಲ್ಲ. ನೋಡ್ರ, ಇಲ್ಲಿ ನೋಡ್ಬೇಕಾರೆ ಏನಂತ ನೋಡ್ತೀವಿ ಅಂದ್ರೆ, ಇಡೀ ನಗರದವರು, ಇಡೀ ಸಿಟಿಯಲ್ಲಿರೋಂಥ ಜನಗಳು ಎಲ್ಲಿದ್ರಂತೆ? ಬಹು ಜನರು ಬಾಗಿಲು ಅಂತ ನಿಂತಿದ್ರಂತೆ. ಯೋಚನೆ ಮಾಡಿ, ಇವಾಗ ಯೇಸು ಕ್ರಿಸ್ತನ ಬಾಗಿಲ ಹತ್ರ ಇಡೀ ಸಿಟಿ ಇದಾರೆ ಅಂತಂದ್ರೆ ಯೇಸು ಕ್ರಿಸ್ತು ಎಲ್ಲರಿಗೂ ಏನ್ ಮಾಡವ್ರೆ? ಗುಣ ಮಾಡಿದ್ದಾರೆ. ಅಲ್ವರ? ಯೇಸು ಕ್ರಿಸ್ತು ಏನಕ್ಕೆ ಎಲ್ಲರಿಗೂ ಗುಣ ಪಡಿಸಿದ್ರು, ಏನಕ್ಕೆ ವಾಸಿ ಪಡಿಸಿದ್ರು ಅಂತಂದ್ರೆ, ಈ ಮನುಷ್ಯ ಪಡ್ತಾರಂತ ಕಷ್ಟ, ಈ ಮನುಷ್ಯ ಪಡ್ತಾರಂತ ಒಂದು ದುಃಖ, ಸಂಕಟ, ನೋವು, ಇದನ್ನ ಸಹಿಸ್ಕೊಳಕ್ ಏನಾಗಿಲ್ಲ ಅವ್ರಿಗೆ. ಆಗ್ಲಿಲ್ಲ. ಅದನ್ನ ಜೀರ್ಣ ಮಾಡ್ಕೊಳಕ್ ಏನಾಗಿಲ್ಲ ಅವ್ರಿಗೆ ಆಗ್ಲಿಲ್ಲ ಅಲ್ವರ. ಇದನ್ನ ಈ ಹೆಂಗಾರ ಮಾಡಿ ಮನುಷ್ಯನಿಗೆ ಸಹಾಯ ಮಾಡ್ಬೇಕು ಅಂತ ಏನಾಗಿತ್ತು ಅವ್ರಿಗಿತ್ತು. ಇವಾಗ ಯೋಚನೆ ಮಾಡ್ರಿ,
ಇವಾಗ ಯಾರೋ ಒಬ್ರು ಸತ್ತೋಗ್ಬಿಟ್ರೆ ಏನ್ರಿ ನಮಗೂ ಅವ್ರಿಗೂ ಗುರುತು ಪರಿಚಯನೇ ಇರಲ್ಲ ಅಲ್ವರ ಏನ್ರಿ ನಮ್ಗೆ ಯಾರೋ ಫಾರ್ ರಿಲೇಟಿವ್ ಇರ್ಬೋದು ಅಥವಾ ಯಾರೋ ಒಬ್ರು ದೂರದಲ್ಲಿರೋ ಸಂಬಂಧಿಕರಿಗೆ ಏನಾಗಿರ್ಬೋದು ಇರ್ಬೋದು ಅಲ್ವರ ನಮಗೂ ಅವ್ರಿಗೆ ಅಂತ ಒಂದು ರಕ್ತ ಸಂಬಂಧನೇ ಇರಲ್ಲ ಅಂದ್ಕೊಳ್ಳಿ. ಆದರೂ ನಾವು ಸಾವು ಹೋದವಾಗ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ರೆ ಅವರು ಗೋಳಾಡೋದು ನೋಡಿದ್ರೆ ನಮ್ಗೆ ಏನಾಗ್ತಾರೆ ಮನಸ್ಸಿಗೆ ದುಃಖ ಆಗ್ತಾರ ಅಂತ ನಮ್ಗೆ ಏನಂತಾರೆ ಒಂದು ಬೇಜಾರಾಗ್ತದ ಸಂತೋಷ ಆಗ್ತದ ದುಃಖ ಆಗುತ್ತೆ, ಬೇಸರ ಆಗುತ್ತೆ. ಅದರ ಅವ್ರು ನಮ್ಗೆ ಸತ್ಯಲ್ಲಿ ಇದಾರೋ ಇಲ್ವೋ ನಮ್ಗೆ ಅವ್ರ ಗುರುತು ಪರಿಚಯ ನಮ್ಗೆ ಯಾರೇ ಆಗ್ಲಿ ಫೀಲ್ ಆಗೇ ಆಗ್ತಾರೆ ಅಲ್ವರ ಅವ್ರೆಲ್ಲಾರು ಗೊಳೋ ಅಂತ ಅಳೋದ್ ನೋಡಿದ್ರೆ ಇನ್ನ ಏನಾಗ್ತದೆ ನಮ್ಗೂ ದುಃಖ ಏನಾಗ್ತಾರೆ ಉಕ್ಕಿ ಬರ್ತದೆ ಅಲ್ವರ. ನಮಗೆ ಹೆಂಗಿರ್ಬೇಕ್ರಿ ನೀ ಕ್ರಿಸ್ತನ್ ಹೆಂಗಿರ್ಬೇಕು? ಅವರು ಪರ್ಫೆಕ್ಟ್ ಮ್ಯಾನ್, ಪರ್ಫೆಕ್ಟ್ ಎಮೋಷನ್ಸ್ ಅಲ್ವರ, ಪರ್ಫೆಕ್ಟ್ ಫೀಲಿಂಗ್ಸ್ ಅನ್ನೋದವ್ರು ಅದರ ಪರ್ಫೆಕ್ಟ್ ಫೀಲಿಂಗ್ಸ್ ಪರ್ಫೆಕ್ಟ್ ಎಮೋಷನ್ಸ್ ಏನೇ ಗೊತ್ತಾ ತುಂಬಾ ಏನ್ರಿ ತುಂಬಾ ಒಂದು ಸೆನ್ಸಿಟಿವ್ ಆಗಿರೋಂಥ ವ್ಯಕ್ತಿ ಅಂತ ಏನ್ ಮಾಡೋದು ಹೇಳ್ಬೋದು ಅಲ್ರ. ಸಣ್ಣ ಪುಟ್ಟ ವಿಚಾರಗಳ ಅವ್ರಿಗೆ ಏನಾಗುತ್ತಲ್ಲ ಅದು ಫೀಲ್ ಆಗೋತ್ರಿ ಅಲ್ವರ. ಕೆಲವು ಜನ ಹೆಂಗಿರ್ತಾರೆ ಗೊತ್ತಾ ತುಂಬಾ ಹೊರಟಾಗಿರ್ತಾರೆ ನೋಡ್ರಿ ಅಂತೀನಿ ಅವ್ರಿಗೆ ಏನೇ ಮಾಡ್ರಿ ನೀವು ಅಂದ್ರೆ ಒಂದು ಚರ್ಮದ ಮೇಲೆ ಬಿಸಿ ನೀರು ಹಾಕ್ದಂಗೆ ಏನು ಪ್ರಯೋಜನ ಆಗಲ್ಲ. ಅವ್ರ ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ ತುಂಬಾ ಏನ್ರಿ ಸಾಫ್ಟ್. ನಮ್ಮ ಕರ್ತರ್ ನೋಡ್ಬೇಕ್ರೆ ಈ ವಾಸ್ ಒನ್ ಆಫ್ ದ ಸಾಫ್ಟ್ ಪರ್ಸನ್ಸ್ ಅಲ್ವರ. ಸೊ ಎಲ್ಲಾರ ದುಃಖ ಎಲ್ಲಾರು ಫೀಲಿಂಗ್ಸ್ ಏನ್ ಮಾಡೋರು ಇವರು ಅರ್ಥ ಮಾಡ್ಕೊಂಡ್ರು. ಕೀರ್ತನೆ ಹೇಳ್ತಾರಲ್ಲ, ಕೀರ್ತನೆ ಹೇಳ್ಬೇಕಾರೆ ಎಲ್ಲಾರ ಕಣ್ಣೀರು ಆತನ ಬುದ್ಧಿಲಿ ಏನಾಗಿತ್ತಂತೆ ಇತ್ತು ಅಂತ ಹೇಳ್ತಾರೆ ಅಲ್ವರ. ಆ ಮಾತಿಗೆ ಎಷ್ಟು ಅರ್ಥ ಇದೆ ಅಂತಂದ್ರೆ ಕಣ್ಣೀರು ಅಂತ ಹೇಳ್ತಾರೆ. ಕಣ್ಣೀರು ಏನ್ರಿ ಆ ಮನುಷ್ಯನಲ್ಲಿರುವಂತ ಎಲ್ಲ ದುಃಖಗಳು ಅದೇನಕ್ಕಾಗಿ ಅವ್ನು ಕಣ್ಣೀರು ಇಡ್ತಾನೆ, ಏನಕ್ಕಾಗಿ ಅವನು ಕಷ್ಟಪಡ್ತಾನೆ, ಏನಕ್ಕಾಗಿ ದುಃಖ ಪಡ್ತಾನೆ ಅಂದ್ಬಿಟ್ಟು. ಅಂದ್ರೆ ಯೇಸು ಕ್ರಿಸ್ತನಿಗೆ ಏನಪ್ಪ ಮನಸ್ಸಿತ್ತು ಅಂದ್ರೆ ಇವ್ರು ಎಲ್ಲಾರ್ದು ಏನ್ ಮಾಡ್ಬೇಕು ನಾನು ವಿಮೋಚಿಸ್ಬೇಕು, ಇವರೆಲ್ಲಾರ್ದು ಪರ್ಮನೆಂಟ್ ಆಗಿ ಏನ್ ಮಾಡ್ಬೇಕಿದ್ರೆ ನಾನು ಕಾಪಾಡಬೇಕು, ನಾನು ಏನೇ ಮಾಡಿದ್ರು ಇವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡಿರ್ತೀನಿ. ಯೇಸು ಕ್ರಿಸ್ತು ಲಾಜರಸ್ ಶವದ ಹತ್ರ ಬಂದ್ಬಿಟ್ಟು ಏನು ಮಾಡ್ತಾರೆ ಕಣ್ಣೀರು ಇಡ್ತಾರೆ ಅಲ್ರ. ಯೇಸು ಕ್ರಿಸ್ತು ಎಷ್ಟು ಎಮೋಷನ್ ಆಗ್ಬಿಟ್ರು ಅಂತಂದ್ರೆ ಆ ಮೂಮೆಂಟಲ್ಲಿ ಅವರಲ್ಲಿ ಏನಾಗ್ಬಿಡ್ತು ಅದು ನ್ಯಾಚುರಲ್ ಆಗಿ ಏನಾಗ್ಬಿಡ್ತು ಬಂದ್ಬಿಡ್ತು. ಇವಾಗ ಅವ್ರಿಗೆ ಪುನರುತ್ಥಾನ ಮಾರ್ತಾ ಮರೀರ ಅಳ್ಕೊಂಬರ್ತಾರೆ ಅದರ ಗೊಳೋ ಅಂತ ಅಳ್ತಾರೆ ಬಂದ್ಬಿಟ್ಟು ಯೇಸು ಕ್ರಿಸ್ತು ಸ್ವಾಮಿ ನೀವು ಇದ್ದಿದ್ರೆ ಏನಾಗ್ತಿತ್ತು, ಹಿಂಗೆ ಆಗ್ತಾ ಇರಲ್ಲ, ನೀ ಯಾಕೆ ಬರ್ಲಿಲ್ಲ, ನೀನು ಇರ್ಬೇಕಾಗಿತ್ತಲ್ಲ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಹೇಳ್ತಾರೆ ನಾನೇ ಪುನರುತ್ಥಾನವು ನಾನೇ ಜೀವವು ಅಂತ ಹೇಳ್ತಾರೆ. ಇಷ್ಟು ಧೈರ್ಯವಾಗಿ ಹೇಳಿದ್ರು. ಇನ್ನು ಸ್ವಲ್ಪ ಹೊತ್ತು ದೂರ ಹೋಗಿ ನೋಡಿದ ತಕ್ಷಣ ಅವ್ರಿಗೆ ಏನಾಗ್ಬಿಡ್ತು ಕಣ್ಣೀರು ಬಂದ್ಬಿಡ್ತು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ಕಣ್ಣೀರು ಇಟ್ಟವ್ರೆ ಅಂತಂದ್ರೆ ಅದು ಮನುಷ್ಯನ ಪ್ರಾಣ ಹೋಗಿರೋದಕ್ಕೆ ಅಂದ್ರೆ ಎಷ್ಟೋ ದುಃಖನ ಏನು ಮಾಡ್ಕೋ ಅದನ್ನ ಫೀಲ್ ಆಗಿರ್ಬೇಕ್ರಿ ಅವ್ರಿಗೆ ಅದರ. ಅಂದ್ರೆ ಯೇಸು ಕ್ರಿಸ್ತನಿಗೆ ಇನ್ನೊಂದು ಸಂತೋಷ ಹೆಂಗ್ ಗೊತ್ತಾ, ನಾನು ಎಲ್ಲ ಕಷ್ಟ ಸಂಕಟಗಳನ್ನ ಅನುಭವಿಸಿದ್ರೆ ಏನ್ ಮಾಡೋದು ಇಡೀ ಮನುಕುಲನ ಏನ್ ಮಾಡ್ಬೋದು ನಾನು ವಿಮೋಚಿಸ್ಬೋದು ಅಂತ ಏನಾಗಿತ್ತು ಅವ್ರಿಗೆ ಆ ಮನ್ಸು ಏನಾಗಿತ್ತು ಅವ್ರಿಗೆ ಇತ್ತು. ಅದಕ್ಕೆ ಅವ್ರ ಮುಂದೆ ಇಟ್ಟಂತ ಸಂತೋಷ. ಎರಡನೇ ಸಂತೋಷ ಏನಪ್ಪಾ ಅಂದ್ರೆ ಮನುಕುಲನ ಏನ್ ಮಾಡ್ಬೋದು ನಾನು ವಿಮೋಚಿಸ್ಬೋದು, ಮರಣದಿಂದ ಕಾಪಾಡ್ಬೋದು. ಒಂದರ ಯೋಚನೆ ಮಾಡಿ ಮರಣದಿಂದ ಕಾಪಾಡ್ಬೋದು ಏನು ಗೊತ್ತಾ ಮೀನಿಂಗ್? ಒಂದು ಡಾಕ್ಟರ್ ಶಾಪ್ ಇಲ್ಲ, ಒಂದು ಹಾಸ್ಪಿಟ್ಲ್ ಇಲ್ಲ, ಯಾವ ಟ್ರೀಟ್ಮೆಂಟು ಬೇಕಾಗಿಲ್ಲ, ಯಾವ ಚಿಕಿತ್ಸೆನೂ ಬೇಕಾಗಿಲ್ಲ. ಎಂಥ ಸ್ವಸ್ಥತೆ, ಎಂಥ ಆರೋಗ್ಯ ಅಲ್ವರ. ಯಾರೋ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ನಿಂತೀನಿ, ಹೋಗಿ ನೋಡಿರ್ತೀನಿ, ಒಬ್ಬ ನೋಡ್ಬಿಟ್ರೆ ನಮಗೆ ಲೈಫೇ ಬೇಡ ಅನ್ಸ್ಬಿಡ್ತಾರ್ರಿ. ಎಲ್ಲ ಕಡೆ ನಳ್ಳಾಟ, ರೋಗಿಗಳು ಕ್ಯೂಗಳು ನಿಂತಿರ್ತಾರೆ. ಯೇಸು ಕ್ರಿಸ್ತು ಬಂದ್ಬಿಟ್ಟು ಏನ್ರಿ ತನ್ನ ರಾಜ್ಯದಲ್ಲಿ ಇವ್ಯಾವೂ ಇರಲ್ಲ ಅಂತಂದ್ರೆ ಎಷ್ಟೆಲ್ಲ ಅವನಿಗೆ ಸಂತೋಷ ಆಗ್ಬೋದು ಮನುಷ್ಯನಿಗೆ. ಇದನ್ನ ಏನ್ ಮಾಡೋರು ಯೇಸು ಕ್ರಿಸ್ತು ಥಿಂಕ್ ಮಾಡೋರು ನೋಡ್ರಿ ಅಂತೀನಿ ಅದರ. ಅದಕ್ಕೆ ಕರ್ನಾಲಿ ಪ್ರೀತಿ ಅನ್ಸ್ಗಳೇ ಯೇಸು ಕ್ರಿಸ್ತಂತ ಎರಡನೇ ಸಂತೋಷ. ಮೂರನೇದೇನು ಮೂರನೇದು ಓದಿ ಶ್ವೇತಾ ಅಷ್ಟರ್. ವಿಮೋಚನೆಯ ನೆರವೇರಿಸುವಿಕೆಯಲ್ಲಿ ತಾನು ತಂದೆ ಎಣಿಕೆಯಲ್ಲಿ ಈ ಲೋಕದ ಒಬ್ಬ ಸಶಕ್ತಿ ಅರಸ, ಆಶೀರ್ವಾದದಾಯಕನಾದ ರಾಜ ಮತ್ತು ಯಾಜಕನಾಗುವನೆಂಬ ಸಂತೋಷ. ಲೋಕಕ್ಕೆ ದೈವ ಯೋಜನೆಯ ತಿಳುವಳಿಕೆಯನ್ನು ಬಹಿರಂಗಗೊಳಿಸುವುದು ಮತ್ತು ನೂತನ ಒಡಂಬಡಿಕೆಯ ಷರತ್ತುಗಳನ್ನು ಅಂಗೀಕರಿಸುವವರನ್ನು ಪಾಪದಿಂದ ದೈವ ಕೃಪೆಗೆ ಮೇಲೆತ್ತುವುದು ಇವುಗಳಲ್ಲಿರುವ ಸಂತೋಷ. ಮೂರನೇ ಸಂತೋಷ ಏನಪ್ಪಾ ಅಂದ್ರೆ ಕ್ರಿಸ್ತನ್ಗೆ ಮನುಕುಲನ ಪಾಪದಿಂದ ಎತ್ತದಿಕ್ಕೆ 1000 ವರ್ಷ ಏನ್ ಮಾಡ್ತಾರೆ ಅವ್ರಿಗೆ ಅವಕಾಶ ಕೊಡ್ತಾರೆ ಅದರ. ಅದೇನೋ ಈ 6000 ವರ್ಷ ಮನುಷ್ಯ ಪಾಪದ ಬಿದ್ದವನು ಗೊತ್ತಾ, ಇವನ್ನೆಲ್ಲ ಎತ್ತಬೇಕು ಅಂತಂದ್ರೆ ಎಷ್ಟು ವರ್ಷ ಬೇಕು? 1000 years ಏನ್ ಬೇಕು ಅಂದ್ರೆ ಏನಪ್ಪಾ, ಅವ್ರನ್ನಲ್ಲಿರೋಂಥ ಎಲ್ಲ ಕೆಟ್ಟದನ್ನ ತೆಗಿಬೇಕು ಅಂದ್ರೆ ಅವ್ರಿಗೆ 100% ಏನ್ರಿ ಆದಾಮ್ ಥರ ಇರೋಂಥ ಪರಿಪೂರ್ಣತೆಗೆ ಕರ್ಕೊಂಬರ್ಬೇಕು ಅಂತಂದ್ರೆ ಎಷ್ಟು ವರ್ಷ ಬೇಕಂತೆ ಅವ್ರಿಗೆ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಅವ್ರಿಗೆ ಏನ್ರಿ 1000 years ಬೇಕು. ಈ 1000 years ಅಲ್ಲಿ ಏನ್ ಮಾಡ್ಬೋದು? ಎಲ್ಲಾರು ಬರೀ ಜೀವಂತವಾಗಿ ಎಬ್ಸೋದು ಮಾತ್ರ ಅಲ್ಲ,
ಯಾರೇ ಎದ್ದು ಬಂದವರು ಅವ್ರಿಗೆಲ್ಲರಿಗೂ ಏನು ಕೊಡ್ಬೋದು ನಾನು, ಒಂದು ಏನ್ರಿ ಪರ್ಫೆಕ್ಷನ್ಗೆ ಕರ್ಕೊಂಬರ್ಬೋದು ಅಂತಂದ್ಬಿಟ್ಟು ಏನ್ರಿ ಇದ್ದಂತ ಮೂರನೇ ಸಂತೋಷ ಅಲ್ವರ. ಇವ್ ನೋಡಿ ಇವೆಲ್ಲ ಇದು ನಮ್ಗೆ ಏನಾಗಿರ್ಬೇಕು, ಈ ಸಂತೋಷಗಳು ನಮ್ಗೆ ಇರ್ಬೇಕ್ರಿ. ನೋಡಿ 4ನೇ ಸಂತೋಷ ನೋಡೋಣ ಏನಂತ. 4th ಪಾಯಿಂಟ್ ಓದಿ ಇಷ್ಟ. ಪ್ರಪಂಚವು ನಿರ್ಮಾಣವಾಗುವುದಕ್ಕಿಂತ ಮುಂಚೆ ತಂದೆಯ ಬಳಿಯಲ್ಲಿ ಆತನಿಗಿದ್ದ ಆತ್ಮ ಸ್ವರೂಪದ ಮಹಿಮೆಗೆ ಹಿಂತಿರುಗುವುದು ಮಾತ್ರವಲ್ಲ, ದೇವದೂತರಿಗಿಂತಲೂ ರಾಜತ್ವಗಳಿಗಿಂತಲೂ ಮತ್ತು ಎಲ್ಲ ಅಧಿಕಾರಗಳಿಗಿಂತಲೂ ಹೆಸರಿಸಲ್ಪಟ್ಟ ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಹೊಂದಿದವನಾಗಿ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಲ್ಪಡುವುದು ಮತ್ತು ವಿಶ್ವ ಸಾಮ್ರಾಜ್ಯದಲ್ಲಿ ತಂದೆಯ ಬಲ ಬೂದಿಯಲ್ಲಿ ಕುಳಿತುಕೊಳ್ಳುವುದು, ದೈವ ಸ್ವಭಾವದಲ್ಲಿ ಅದರ ಅಂತರ್ಜಾತವಾದ ಮತ್ತು ಅಮರತ್ವದ ಜೀವನದಲ್ಲಿ ಪಾಲುದಾರನಾಗುವುದು ಇವುಗಳಲ್ಲಿರುವ ಸಂತೋಷ. ವೆರಿ ಗುಡ್. ಅದರ ನೋಡ್ರಿ 4th ಪಾಯಿಂಟ್ ಏನಪ್ಪ ಕ್ರಿಸ್ತನ್ಗಿದ್ದಂಥ ಸಂತೋಷ ಅಂತಂದ್ರೆ, ನಾನು ಏನ್ರಿ ಇವಾಗ ಕಷ್ಟ ಸಂಕಟ ಎಲ್ಲ ಅನುಭವಿಸಿದ್ರೆ ನಾನೇನಾಗ್ತೀನಿ, ನಾನು ನಾನು ತಂದೆಯ ದೇವರ ಒಂದು ಬಲಗಡೆ ಏನು ಮಾಡ್ತೀನಿ, ನಾನು ಆಸೀನ ರೂಢಾಗ್ತೀನಿ. ತಂದೆಯ ದೇವ್ರಿಗೆ ಅಂತ ಸ್ವಂತ ಸ್ವಭಾವ ನನಗೇನು ಮಾಡ್ತಾರೆ, ಕೊಡ್ತಾರೆ. ಆತನ ಪಕ್ಕದಲ್ಲಿ ಏನು ಮಾಡ್ಬೋದು, ನಾನು ಕೂತ್ಕೊಬೋದು ಅಂತಂಬಿಟ್ಟಿರೋಂಥ ಒಂದು ಸಂತೋಷ ರೀ. ಅಲ್ವರ ಯೋಚನೆ ಮಾಡಿರ್ತೀನಿ. ಡಿವೈನ್ ನೇಚರ್ ಯೇಸು ಕ್ರಿಸ್ತನ್ಗೆ ದೇವ್ರ ಬಗ್ಗೆ ಸ್ಪಷ್ಟವಾಗಿ ಏನಾಗಿತ್ತು ರೀ, ಚೆನ್ನಾಗಿ ಗೊತ್ತಿತ್ತು. ದೇವ್ರೇನ್ರಿ ಅಮರತ್ವ ಉಳ್ಳವನು, ತಾನೇ ಸ್ವತಃ ಜೀವ ಉಳ್ಳವನು ಏನ್ರಿ, ಅವರಲ್ಲಿ ಯಾವತ್ತೂ ಮರಣ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು. ಅಲ್ಲರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರಿಗಳೇ, ಈ ಒಂದು ಸಂತೋಷ ಯಾರಿಗಪ್ಪ ಇತ್ತು, ಅವರ ಕ್ರಿಸ್ತನ್ಗಿತ್ತು ನೋಡ್ರಿ. ಅದರಿಂದ ಅವಮಾನವನ್ನು ಲೆಕ್ಕಿಸದೆ ಏನ್ರಿ ಪಾಪನೆಲ್ಲ ಬಿಟ್ಬಿಟ್ಟು ಏನಪ್ಪ ಮಾಡಿದ್ರು, ಅವರು ಧೈರ್ಯವಾಗಿ ಏನು ಮಾಡಿದ್ರಂತೆ, ಅವರು ಅವರ ಓಟನ ಓಡಿ ಮುಗಿಸಿದ್ರಂತೆ. ನೋಡಿ, ಈ ಸಂತೋಷ ನಮಗೇನಾಗಿರ್ಬೇಕ್ರಿ, ಇರ್ಬೇಕ್ರಿ. ಫಸ್ಟು ಏನು ಸಂತೋಷ ಇರಬೇಕು, ದೇವ್ರ ಚಿತ್ತ ನೆರವೇರಿಸೋದು ಏನ್ರಿ ಸಂತೋಷ ಇರಬೇಕು. ಆಮೇಲೆ ಎರಡನೇದು, ಇಡೀ ಮನುಕುಲಕ್ಕೆ ಏನು ಮಾಡಬೇಕು, ಆಶೀರ್ವಾದ ಅಲ್ರ ಕೃಪೆ ಬರ್ತಾರೆ, ದಯ ಬರ್ತಾರೆ, ಅವರೆಲ್ಲ ವಾಪಸ್ ಮಣ್ಣಿಂದ ಎದ್ದು ಬರ್ತಾರೆ ಅಂದ್ಬಿಟ್ಟೇನ್ರಿ ಒಂದು ಸಂತೋಷ. ಮೂರನೇದು, ಮನುಷ್ಯನ ಮಣ್ಣನ್ನ ಎಬ್ಸೋದು ಮಾತ್ರ ಅಲ್ಲ, ಅವ್ರಿಗೆಲ್ಲರಿಗೂ ಏನು ಕೊಡ್ತಾರೆ, ಸ್ವಸ್ಥತೆ ಅಲ್ಲರ ಪರಿಪೂರ್ಣತೆ ಏನು ಮಾಡ್ತಾರೆ ಅವ್ರಿಗೆ ದೇವರು ದಯ ಪಾಲಿಸ್ತಾರೆ ಅಂತ ಸಂತೋಷ. ಅಲ್ವರ ಈ ಸಂತೋಷ ಏನಾಗಿರ್ಬೇಕು, ಇರ್ಬೇಕ್ರಿ ಅಲ್ವರ. ನೋಡ್ರಿ, ನಾವು ಎಷ್ಟು ಜನ ನೋಡ್ತೀರಿ ಅದರ, ಎಷ್ಟು ಜನ ಅಮಾಯಕರು ಏನು ಗೊತ್ತಿಲ್ದಿರ ಏನ್ರಿ ಏನು ಮಾಡ್ತಾರೆ, ಎಷ್ಟೋ ಒಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತಾರೆ ಅಲ್ವರ. ಅದರಿಂದ ಅವ್ರ ಮೇಲೆ ಏನಾಗಿರ್ಬೇಕು, ಕರುಣೆ ಏನಾಗಿರ್ಬೇಕು, ಇರಬೇಕು. ಯೋನ ಬಂದ್ಬಿಟ್ಟು ನಿನವೆ ಪಟ್ಟಣಕ್ಕೆ ಶಾಪ ಕೊಡು ಅಂತ ಹೇಳ್ಬೇಕಾರೆ ಹೋಗ್ತಾನೆ. ನಿನವೆ ಪಟ್ಟಣ ನಾಶ ಆಗಲಿ ಅಂತ ಉದ್ದೇಶನ ಹೋಗ್ತಾನೆ. ದೇವ್ರನ್ನ ಹೇಳ್ತಾರೆ, ಹೋಗಿ ಮಾನಸಾಂತರ ಒಂದು ಅಂತ ನೀನು ಎಲ್ಲರಿಗೂ ಹೇಳು ಅಂತ ಹೇಳ್ತಾರೆ. ನಿನವೆ ಪಟ್ಟಣಕ್ಕೆ ಹೋಗ್ಬಿಟ್ಟು ಎಲ್ಲ ಇವನು ಸಾರ್ಬಿಟ್ಟು ಬರ್ತಾನೆ. 40 ದಿವಸ ಅಷ್ಟೇ ನಿಮ್ಮ ನಾಶ ಮಾಡಾಕ್ತಾನೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಭಯಪಟ್ಟು ಏನು ಮಾಡ್ತಾರೆ, ಅಲ್ಲಿ ಮಾನಸಾಂತರ ಹೊಂದ್ಬಿಡ್ತಾರೆ. ಇವು ಮಾನಸಾಂತರ ಹೊಂದಿದ ತಕ್ಷಣ ಯೋನಾಗಿ ಏನಾಗ್ಬಿಡ್ತಾವ, ಬದುಕೋಗ್ಬಿಡ್ತು. ಯಾಕೆ ದೇವ್ರು ಕ್ಷಮಿಸ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅಲ್ವರ. ಅದಕ್ಕೆ ಏನಂತಾರೆ, ತುಂಬ ಕೋಪದಿಂದ ಹೋಗ್ಬಿಟ್ಟು ಏನು ಮಾಡ್ತಾರೆ, ಬೆಟ್ಟ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಅದರ ಏನಂತ ಬೆಟ್ಟ ಮೇಲೆ ಕೂತ್ಕೊಂತಾನೆ ಅಲ್ಲಿ. ಅದರ ದೇವರೇ ನೀನು ಮಾಡಿದ ಸರಿಯಲ್ಲ, ಈ ಪಾಪಿಗಳನ್ನ ಸಾಯಿಸ್ಬೇಕಾಯ್ತು, ನೀನು ನಾಶ ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ. ಅವ್ರು ದೇವ್ರು ಏನು ಹೇಳ್ತಾರೆ, ಎಷ್ಟು ಜನ ಇದ್ದಾರೆ ಪಾಪಿಗಳು, ಅವ್ರಿಗೆ ತನ್ನ ಬಲ ಕೈನಲ್ಲಿರೋಂಥದ್ದು ಎಡ ಕೈಗೇನಂತೆ ಅವ್ರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ರೈಟ್ ಹ್ಯಾಂಡಲ್ಲಿ ಏನು ಮಾಡ್ತಾರೆ, ಲೆಫ್ಟ್ ಹ್ಯಾಂಡ್ಗೆ ಏನಾಗ್ತಲ್ಲ ಗೊತ್ತಾಗ್ತಾ ಇಲ್ಲ. ಏನೂ ಗೊತ್ತಿಲ್ಲದ್ರೆ ಇನ್ನೋಸೆಂಟ್ ಆಗಿ ಏನಾಗಿದ್ದಾರೆ ಇದ್ರೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ನಿನವೆ ಪಟ್ಟಣನೇ ಬೇಕೆಂದು ಪಾಪ ಮಾಡಂತ ಪಟ್ಟಣ ನೋಡ್ಬಿಟ್ಟು ಏನು ಹೇಳ್ತಾರೆ, ಇವರು ಏನು ಮಾಡ್ತಾ ಇದಾರೋ, ಇವ್ರಿಗೆ ಏನೇ ಆಗ್ತಾ ಇಲ್ಲ, ಇವ್ರಿಗೆ ಅದ ಡಿಸರ್ನ್ ಮಾಡಕ್ ಆಗ್ತಾ ಇಲ್ಲ, ವ್ಯತ್ಯಾಸನ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ವ. ಹಾಗಾದ್ರೆ ಅಷ್ಟೊಂದು ಪಾಪಿಗಳ ಮೇಲೆ ದೇವರ ಕರುಣೆ ಇತ್ತು ಅಂತಂದ್ರೆ, ಈ ಒಂದು ಏನ್ರಿ ಕರುಣೆ ಒಂದು ಮನೋಭಾವ ಯಾರಿಗಿರ್ಬೇಕು, ನಮಗೂ ಕೂಡ ಏನಾಗಿರ್ಬೇಕು, ಇರಬೇಕು. ಲೋಕ ಜನಗಳು ಎಷ್ಟೆಷ್ಟೋ ಕೆಲಸಗಳನ್ನ ಮಾಡ್ತಾರೆ, ಅವ್ರು ಬೇಕು ಅಂತ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ರೀ ಇದೇನು ಮಾಡ್ತಾರೆ ಅಂದ್ರೆ. ಗೊತ್ತಿಲ್ಲ ಅಂದ್ರೆ ಮೀನಿಂಗು, ಅವ್ರ ಕಣ್ಗಳನ್ನ ಸೇತಾನ ಏನ್ ಮಾಡವನೆ, ಕ್ಲೀನಾಗೆ ಮಂಕ್ ಮಾಡವನೆ ಅದರ. ಆ ಥರ ಒಂದು ಏನ್ರಿ ಒಂದು ಜಡಭಾವ ಏನು ಮಾಡ್ಬಿಟ್ರೆ ದೇವ್ರವ್ರಿಗೆ ಕೊಟ್ಟುಬಿಟ್ಟಿರೋದನ್ನ ಈ ಥರ ಮಾಡ್ತಾ ಇದ್ದಾರೆ ಅಲ್ವ. ಅದರಿಂದ ಅವನ್ನ ಕಾಪಾಡ್ತಾ ದೇವರು, ಅವ್ರಿಗೂ ಕೂಡ ಜೀವ ಕೊಡ್ತಾರೆ, ಅವ್ರು ಕೂಡ ರಕ್ಷಣೆ ಕೊಡ್ತಾರೆ ಅಂದ್ಬಿಟ್ಟು ಏನಾಗಿರ್ಬೇಕು, ನಮಗೆ ಒಂದು ಸಂತೋಷ ಇರಬೇಕು. ಆದರೆ ಎಷ್ಟೋ ಜನಕ್ಕೆ ಏನು ಅಂದರೆ, ಅದರ ಅವ್ರಿಗೆ ಅವ್ರು ನರ್ಕಕ್ಕೆ ಬಿಡ್ಬೇಕು, ಮಾನಸಾಂತರ ಒಂದಿನಲ್ಲಿ ಹೋಗ್ಬೇಕು, ಅವ್ರು ನಾಶ ಬಿಡ್ಬೇಕು, ನರ್ಕಕ್ಕೆ ಬಿಡ್ಬೇಕು ಅಂತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನರ್ಕಕ್ಕೆ ಹಾಕಿ ದೇವ್ರಿಗೆ ಏನು ಪ್ರಯೋಜನ ಇದೆ ಯೋಚನೆ ಮಾಡಿ
ಅದರ ದೇವ್ರಿಗೇನು ಲಾಭನೂ ಇಲ್ಲ, ದೇವ್ರಿಗೆ ಅದ್ರಲ್ಲಿ ಏನು ನಷ್ಟನೂ ಇಲ್ಲ. ಅದನ್ನ ಕೆಲಸನ ಮಾಡಕ್ ಹೋಗಲ್ಲ ದೇವರು. ನಾಲ್ಕನೇದು ಏನಪ್ಪ ಇರಬೇಕು ಸಂತೋಷ ಅಂದ್ರೆ, ದೇವ್ರು ನಮಗೇನಂತೆ ಒಂದು ಅವಕಾಶ ಕೊಡ್ತಾವ್ರೆ ಏನ್ರಿ, ದೇವರ ಬಲಭಾಗದಲ್ಲಿ ದೇವ್ರ ತರ ಕೂತ್ಕೊಳಕೇನ್ರಿ ಒಂದು ಅವಕಾಶ ನಮ್ಗೇನ್ ಮಾಡ್ತಾವ್ರೆ, ನಮ್ಗೆ ಕೊಡ್ತಾವ್ರೆ. ಯೋಚನೆ ಮಾಡಿರ್ತೀನಿ ಅಲ್ವರ ಏನ್ರಿ, ನಾವು ದೇವ್ರ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಸಾಧ್ಯನಾ? ನಾವು ಕನ್ಸಲ್ಲಿ ಕೂಡ ಊಹೆ ಮಾಡ್ಕೊಳಕ್ ಸಾಧ್ಯನಾ ಅಂತ ಪರಿಶುದ್ಧವಾಗಿರೋ ದೇವ್ರ ಪಕ್ಕದಲ್ಲಿ? ಅದರ ಇಮ್ಯಾಜಿನ್ ಮಾಡಿ, ಜೀಸಸ್ ಕ್ರೈಸ್ಟ್ ಅವ್ರ ಪಕ್ಕದಲ್ಲಿ ಕೂತ್ಕೊಳಕ್ಕೆ ನಮ್ಗಾರ ಹೋಗ್ತಾ ಇದೆಯಾ? ಹೋಗ್ಲಿ ಅಂತ ನೋಡ್ಬೇಕಾರೆ ಖಂಡಿತವಾಗಿಲ್ಲ. ಆದ್ರೆ ಆಪರ್ಚುನಿಟಿ ಕೊಟ್ಟವ್ರಲ್ಲ ಅಲ್ವರ, ಅದೇನ್ರಿ, ದಟ್ ಈಸ್ ದ ಗ್ರೇಟೆಸ್ಟ್ ಪ್ರಿವಿಲೇಜ್ ಅಲ್ವರ. ಅವಕಾಶ ಕೊಟ್ಟಿರೋದೇ ದೊಡ್ಡೇನ್ರಿ, ದೇವ್ರು ನಮ್ಗೆ ನೋಡ್ಸಿರಂತ ಒಂದು ದೊಡ್ಡ ದಯೆ ಅಲ್ವರ. ಈ ಸಂತೋಷ ನಮ್ಮಲ್ಲಿ ಯಾವಾಗಿತ್ತು ಅಂತಂದ್ರೆ, ಯಾವುದೇ ಒಂದು ಅವಮಾನವನ್ನು ನಾವು ಏನ್ ಮಾಡಲ್ಲ, ಲೆಕ್ಕಿಸಲ್ಲ. ಅವಮಾನವನ್ನು ಲೆಕ್ಕಿಸದೆ ಏನ್ರಿ, ಶಿಲ್ಬೆ ಮರಣವನ್ನು ಕೂಡ ಏನ್ರಿ ಅನುಭವಿಸೋದಕ್ಕೆ ನಾವೇನಾಗಿರ್ತೀರಿ ಸಿದ್ಧ. ಇವಾಗ ನಮ್ಗೆ ಶಿಲ್ಬೆ ಮಣ್ಣನ ಏನೋ ಏಸು ಕ್ರಿಸ್ತಂತೂ ನೇರವಾಗಿರೋ ಶಿಲ್ಬೆ ಕೊಟ್ಬಿಟ್ರು, ನಮ್ಗಂತ ಏನ್ ಮಾಡಕ್ ಹೋಗಿಲ್ಲ, ನೇರವಾಗಿರೋ ಶಿಲ್ಬೆ ಕೊಡ್ಲಿಲ್ಲ. ಯೋಚನೆ ಮಾಡಿರ್ತೀನಿ ಅಲ್ವರ. ನಮ್ಗೆ ಏಸು ಕ್ರಿಸ್ತಂಗೆ ಬಂದಂತ ಅವಮಾನಗಳು ನಮ್ಗೆ ಏನಾಗ್ತಾರೆ, ಬರ್ತಾರೆ. ಶಿಲ್ಬೆ ಏನ್ರಿ ಕಷ್ಟ, ಕಷ್ಟ ಸಂಕಟ, ಅದರ ವೇದನೆ ಹಿಂಸೆ ಯಾರ ನಿಮಿತ್ತವಾಗಿ? ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ಇವ್ ಸತ್ಯದ ನಿಮಿತ್ತವಾಗಿ ಇವೆಲ್ಲವೂ ನಿಮ್ಮಳಕ್ ನಾವು ಸಂತೋಷ ಮಾಡಬೇಕು, ಅನುಭವಿಸೋರು ಆಗಿರ್ಬೇಕು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳು ಈ ಒಂದು ಸಂತೋಷ ನಮಗಿರ್ಬೇಕು. ಸರಿ, ನೆಕ್ಸ್ಟ್ ವಾಲ್ಯೂಮ್ ನಂಗೆ ಕಂಟಿನ್ಯೂ ಮಾಡೋಣ. ವಾಲ್ಯೂಮ್ನಲ್ಲಿ ನೆಕ್ಸ್ಟ್ ಯಾರು ಓದ್ತೀರಾ? ಯಾರತ್ರ ಇದೆ ಸಿಸ್ಟರ್ಸ್? ಎಲ್ಲಿ ಅನು ಸಿಸ್ಟರ್, ನಿರ್ಮಲಾ ಸಿಸ್ಟರ್ ಓದ್ತೀರಾ? ಓಕೆ 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 ಓಕೆ. ಅನು ಸಿಸ್ಟರ್ ಓದಿ, ಆಮೇಲೆ ನಿರ್ಮಲಾ ಸಿಸ್ಟರ್ ಓದ್ತಾರೆ. ಥ್ಯಾಂಕ್ ಯು. ಆದರೆ ನಮ್ಮ ಕರ್ತನ ಮುಂದೆ ಇಡಲ್ಪಟ್ಟಿರುವ ಈ ಎಲ್ಲಾ ಸಂತೋಷಗಳು ದೇವರ ಚಿತ್ತಕ್ಕೆ ಆತನ ವಿಧೇಯತೆಯ ಮೇಲೆ ಆತುಕೊಂಡು ನೀಡಲಾಗಿದೆ. ನಿಜವಾಗಿಯೂ ಆತನು ಸದಾ ತನ್ನ ತಂದೆಗೆ ವಿಧೇಯನಾಗಿದ್ದನು ಮತ್ತು ತಂದೆಯ ಮಾರ್ಗದಲ್ಲಿ ಉಲ್ಲಾಸದಿಂದಿದ್ದನು. ಆದರೆ ಈ ಹಿಂದೆ ಎಂದೂ ಆತನು ಈ ರೀತಿಯ ಪರೀಕ್ಷೆಗಳಿಗೆ ಒಳಪಟ್ಟಿರಲಿಲ್ಲ. ಈವರೆಗೆ ತಂದೆಯ ಚಿತ್ತವನ್ನು ನೆರವೇರಿಸುವುದು ಉಲ್ಲಾಸಕರವೂ ಮತ್ತು ಗೌರವಾರ್ಹವೂ ಆಗಿತ್ತು. ಆದರೆ ಈಗ ಸಂಕಟ, ಯಾತನೆ ಹಾಗೂ ಅವಮಾನ ಮುಂತಾದ ದುಸ್ಥಿತಿ ಉಳ್ಳವು, ಹಾಗೂ ಇಂತಹ ದುಸ್ಥಿತಿಯು ಆತನಿಗೆ ಅಂತ್ಯದಲ್ಲಿ ಕೇವಲ ಮರಣವನ್ನು ಮಾತ್ರವಲ್ಲ, ಅವಮಾನಕರವಾದ ಶಿಲುಬೆಯ ಮರಣವನ್ನುಂಟು ಮಾಡುತ್ತದೆ. ಈ ಪರೀಕ್ಷೆಗಳನ್ನು ಆತನು ತೆಗೆದುಕೊಳ್ಳುತ್ತಾನೋ ಅಥವಾ ಇಲ್ಲವೋ ಎಂಬುದಾಗಿತ್ತು. ಆತನು ಈ ಪರೀಕ್ಷೆಗಳನ್ನು ಎದುರಿಸಿದನು, ಎಂದೂ ತಡವರಿಸಲಿಲ್ಲ, ಎಂದಿಗೂ ಚಂಚಲನಾಗಲಿಲ್ಲ. ಆದರೆ ಪ್ರತಿಯೊಂದು ನಿರ್ದಿಷ್ಟವಾದ ರೀತಿಯಲ್ಲಿ ತಂದೆಯ ನ್ಯಾಯ, ಪ್ರೀತಿ, ಜ್ಞಾನ ಮತ್ತು ಶಕ್ತಿಯನ್ನು, ತನ್ನ ನಂಬಿಕೆಯನ್ನು ಪ್ರಕಟಿಸಿದನು. ಮತ್ತು ಆತನ ವಿರೋಧವಾಗಿ ಪಾಪಿಗಳ ಎಲ್ಲಾ ವಿರೋಧಗಳನ್ನು ವ್ಯತಿರಿಕ್ತಗಳಲ್ಲಿ ವಿರೋಧಿಯ ಇತರ ಆಕ್ರಮಣಗಳೊಂದಿಗೆ ಹಿಂಜರಿಯದೆ ಸಹಿಸಿಕೊಂಡನು. ಈ ರೀತಿಯಲ್ಲಿ ಆತನು ಅನೇಕ ಕಷ್ಟಾನುಭವಗಳ ಮೂಲಕ ಆತನ ಮುಂದಿಟ್ಟ ಎಲ್ಲಾ ಸಂತೋಷಗಳಿಗೆ ಸಮರ್ಪಕರಾದರು. ಇದರ ಪರಿಣಾಮವಾಗಿ ಆತನು ಅತ್ಯುನ್ನತ ಮಟ್ಟದಲ್ಲಿ, ಅಂದರೆ ದೈವ ಸ್ವಭಾವದಲ್ಲಿ ತನ್ನ ಬಿರುದಿಗೆ ತಕ್ಕಂತೆ ಸರ್ವ ಸಂಪೂರ್ಣತೆಯನ್ನು ಹೊಂದಿಕೊಂಡನು. ಈ ರೀತಿಯಲ್ಲಿ ಆತನು ನಿಜವಾಗಿಯೂ ದೇವರು ಪಡ್ಕೊಂಡ ಏಕೈಕನಾಗಿ ಕಂಡು ಬಂದನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಸರ್ಗೆ ಇವೆಲ್ಲ ಸಂತೋಷ ಅಲ್ವರಾ, ಇದೆಲ್ಲ ಯಾವ್ದ್ಮೇಲಪ್ಪ ಡಿಪೆಂಡ್ ಆಗಿತ್ತು ಅಂತ ನೋಡ್ದ ಅಂತಂದ್ರೆ ಏನ್ರಿ, ಆತನು ದೇವ ಚಿತ್ತನ ನೆರವೇರಿಸೋದ್ರಲ್ಲಿ ಏನಾಗಿತ್ತು ಡಿಪೆಂಡ್ ಆಗಿತ್ತು. ದೇವ್ರಿಗೆ ಎಷ್ಟು ಒಬಿಡಿಯಂಟ್ ಆಗಿರ್ತಾರೋ ಅದ್ರ ಮೇಲೆ ಏನಾಗಿತ್ತು ಡಿಪೆಂಡ್ ಆಗಿತ್ತು. ಮನುಷ್ಯನ ಕಾಪಾಡೋದು, ಮನುಷ್ಯನಿಗೆ ಪರ್ಫೆಕ್ಷನ್ಗೆ ಕರ್ಕೊಂಬರೋದು, ಇವರು ದೈವಿಕ ಸ್ವಭಾವದಲ್ಲಿ ಪಾಡೋದು, ದೇವ್ರ ಚಿತ್ತನ 100% ನೆರವೇರಿಸೋದು, ಇವೆಲ್ಲ ಯಾರ ಮೇಲೆ ಡಿಪೆಂಡ್ ಆಗಿತ್ತು ಅಂದ್ರೆ ಇವರು ದೇವರಿಗೆ ಎಷ್ಟು ವಿಧೇಯರಾಗಿರ್ತಾರೆ ಅಲ್ರ. ವಿಧೇಯರಾಗಿದ್ರೆ ಇವೆಲ್ಲ ಏನಾಗ್ತದೆ, ನೆರವೇರ್ತಾರೆ. ವಿಧೇಯರಾಗಿಲ್ಲ ಅಂದ್ರೆ ಒಂದು ಏನಾಗೋದಿಲ್ಲ, ನೆರವೇರಲ್ಲ. ಇದನ್ನೇ ದೇವ್ರೇ ಮಾಡಿದ್ರು, ಕ್ರಿಸ್ತನಲ್ಲಿ ಟೆಸ್ಟ್ ಮಾಡಿದ್ದು ಅಲ್ವರ. ಅದಕ್ಕೆ ತಾನು ಪಟ್ಟಂತ ಬಾಧೆಗಳ ಮುಖಾಂತರ ಏನ್ರಿ ವಿಧೇಯತೆಯನ್ನು ಕಲ್ತ್ಕೊಂಡ್ರು ಅಂತ ನಾವು ಕೂಡ ಏನ್ ಮಾಡ್ತೀವಿ, ನನ್ನ ವಾಕ್ಯನ ಓದ್ತಿರೋದ್ರ. ಅದೇನಪ್ಪ ಅಂದ್ರೆ ಈ ವಿಧೇಯತೆ ತುಂಬಾ ಏನಾಗಿತ್ತು, ಇಂಪಾರ್ಟೆಂಟ್ ಆಗಿ. ನೋಡಿ, ಈ ಪರಲೋಕದಲ್ಲಿ ವಿಧೇಯರಾಗಿರೋದಕ್ಕೂ ಭೂಲೋಕದಲ್ಲಿ ಮನುಷ್ಯ ನಡುವೆ ಬಂದ್ಬಿಟ್ಟು ಅವ್ರು ವಿಧೇಯರಾಗಿರೋದಕ್ಕೇನಿದೆ ತುಂಬಾ ವ್ಯತ್ಯಾಸ ಇದೆ ರೀ. ಪರಲೋಕದಲ್ಲಿ ಎಲ್ಲರಿಗೂ ಅಧೀನರಾಗಿದ್ರು, ಅವ್ರಿಗೆ ಎಲ್ಲಾರು ಅವ್ರ ಮಾತನ್ನ ಕೇಳ್ತಾ ಇದ್ರು, ಯಾರು ಅವ್ರಿಗೆ ವಿರುದ್ಧ ಮಾತಾಡೋದು ಒಬ್ಬ ವ್ಯಕ್ತಿ ಕೂಡ ಅಥವಾ ಒಬ್ಬ ದೂತು ಕೂಡ ಇರಲಿಲ್ಲ. ಎಲ್ಲ ಟೋಟಲ್ ಅವ್ರು ಹೇಳ್ದಂತಾನೆ ಏನಾಗ್ತಾ ಇತ್ತು ಆಗ್ತದೆ. ಬೈಬಲ್ ಐತಲ್ಲ, ಎಲ್ಲವೂ ಆತನಿಗೋಸ್ಕರ
ಆತನ ಮುಖಾಂತರ ಆತನಿಗಾಗಿ ಏನಂತೆ ಮಾಡಲ್ಪಟ್ಟಿದೆ ಅಂತ ಬೈಬಲ್ನ ವಾಕ್ಯನ ಓದ್ತೀರಿ. ಹಂಗಿರ್ಬೇಕಾರೆ ಎಲ್ಲರೂ ಆತನಿಗೆ ಏನಾಗಿರ್ಬೇಕು, ಅಧೀನರಾಗಿರ್ಬೇಕು ಅಂತ ಕೂಡ ನಾವೇನ್ ಮಾಡ್ತೀವಿ, ಬೈಬಲ್ನ ಓದ್ತೀರಿ. ಆದ್ರೆ ಭೂಲೋಕಕ್ಕೆ ಬರ್ಬೇಕು ಹೆಂಗಿದ್ದ ಕಂಡೀಷನ್ನು ಏನ್ರಿ, ತುಂಬಾ ಮೋಸಕರವಾದಂಥ ಕಂಡೀಷನ್. ಅದರ ಡಿಸ್ಟ್ರೆಸ್ಸಿಂಗ್ ಅಂತ ಹೇಳ್ರಿ, ಒಂದು ಏನ್ರಿ ಸಮಾಧಾನ ಇಲ್ದಿರಂತ ಒಂದು ಕಂಡೀಷನ್. ಅದರ ಏನ್ರಿ ಒಂದು ಆರೋಗ್ಯ ಹೇಳ್ಬೇಕಂದ್ರೆ ಒಂದು ಕಂಫರ್ಟಬಲ್ ಏನು ಹೇಳ್ತಾರೆ ಕನ್ನಡದಲ್ಲಿ, ಒಂದು ಕಂಫರ್ಟಬಲ್ ಇಲ್ದಿರಂತ ಒಂದು ಏನ್ರಿ ಸಿಚುವೇಶನ್. ಅದರ ನೋವು, ಅದರ ದುಃಖ, ಅವಮಾನ, ಅದರ ನಿಂದನೆಗಳು, ಇವೆಲ್ಲವನ್ನು ಯೇಸು ಕ್ರಿಸ್ತ ಮಾಡಕತ್ತಲ್ಲಿ ಅಲ್ಲಿ ಸಹಿಸ್ಕೊಬೇಕಾಗಿತ್ತು. ಅದರ ಕಂಫರ್ಟಬಲ್ ಅಂತ ಹೇಳ್ಬೇಕಾದ್ರೆ ಏನಂದ್ರೆ, ಕೆಲವೊಂದು ವಿಚಾರಗಳು ಹೆಂಗಿದೆ ಅಂದರೆ ನಮ್ಗೆ ಇಡಿಸ್ತಿರೋಂಥ ವಿಚಾರ ಇದೆ, ಅದು ನಮ್ಗೆ ಇಡಿಸಲ್ಲ ಅಂತಂದ್ರೆ ಅದನ್ನ ನಮ್ಗೆ ತುಂಬ ಏಸಿಕೆ ಪಡ್ತೀರಿ ನೋಡಿರ್ತೀನಿ. ಅವಾಗ ನಾವು ಅದನ್ನ ಏನು ಮಾಡ್ತೀರಿ, ಆದಷ್ಟು ದೂರ ಆಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀರಿ. ಅದನ್ನ ಸಹಿಸ್ಕೊಳಕ್ಕೆ ಆಗಲ್ಲ ನಮಗೆ. ಅದರ ಆದರೆ ಆ ಅನ್ಕಂಫರ್ಟಬಲ್ ಝೋನ್ನಲ್ಲಿ ಯೇಸು ಕ್ರಿಸ್ತು ಇದ್ಬಿಟ್ಟು ದೇವ್ರಿಗೆ ಏನು ನೋಡಿಸ್ಬೇಕಾಯ್ತು, ಅವರು ವಿಧೇಯತೆ ಮಾಡ್ಬೇಕಾಯ್ತಲ್ಲಿ ಅಲ್ಲಿ ನೋಡಿಸ್ಬೇಕಾಗಿತ್ತು ಅಲ್ವರ. ಸತಿ ನೋಡ್ಬೇಕಾರೆ ಏನ್ರಿ, ಇದಕ್ಕೆ ಅವ್ರಿಗೆ ಈ ಲೆವೆಲ್ಗೆ ಒಬಿಡಿಯನ್ಸ್ ನೋಡಿಸ್ಬೇಕು ಅಂದರೆ ಅವ್ರಿಗೆ ದೇವ್ರ ಮೇಲಿನಂತ ಎಲ್ಲ ಒಂದು ಗುಣಲಕ್ಷಣಗಳ ಮೇಲೆ, ಮುಖ್ಯವಾಗಿ ದೇವ್ರ ಮೇಲೆ ಅವ್ರ ನಂಬಿಕೆ ಇರಬೇಕು. ದೇವರ ಸಾಮರ್ಥ್ಯ, ದೇವ್ರ ಬಲ, ದೇವ್ರ ಜ್ಞಾನ, ದೇವ್ರ ಪ್ರೀತಿ, ದೇವ್ರ ನೀತಿ, ಇದ್ರ ಮೇಲೆ ಸ್ವಲ್ಪ ಕೂಡ ಏನಾಗಿರ್ಬೇಕು, ಸಂದೇಹ ಇರಬಾರ್ದ್ರಿ. ಆ ಥರ 100% ನಂಬಿಕೆ ಇದ್ರೆ ಮಾತ್ರ ಈ 100% ವಿಧೇಯತೆ ನೋಡ್ಸೋಕೆ ಏನಾಗಿರ್ತಿತ್ತು ಅವ್ರಿಗೆ, ಅವರು ಸಾಧ್ಯವಾಗ್ತಿತ್ತು ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಈ ಥರ ಒಂದು ವಿಧೇಯತೆನ ಏನಪ್ಪ ಅಂದರೆ ಭೂಲೋಕದಲ್ಲಿ ಹಿಂಸೆಗಳ ಮುಖಾಂತರ ಏನು ಮಾಡೋರು, ಅವ್ರು ಕಲ್ತ್ಕೊಂಡು ಅವಾಗ ದೇವ್ರು ಕೊಟ್ಟಂಥ ಒಂದು ರಿವಾರ್ಡ್ ಏನಪ್ಪ ಅಂತಂದರೆ ಏನ್ರಿ, ಒಂದು ಹೈಯೆಸ್ಟ್ ಆಫ್ ಆಲ್ ದ ನೇಚರ್, ದೈವಿಕ ಸ್ವಭಾವ, ದೇವ್ರಿಗಂತ ಸ್ವಂತ ಸ್ವಭಾವನ ಏನು ಮಾಡಿದ್ರೆ ಅವ್ರಿಗೆ ಅವರ ದಯಪಾಲಿಸೋದಂತ ಏನು ಮಾಡ್ತೀರಿ, ಅವ್ರು ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿರ್ಮಲಾ ಸ್ಟಾರ್ ಓದ್ಬೋದಾ? ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕೀಚೆದಕನ ತರಹದ ಮಹಾಯಾಜಕನಾಗಿ ಕಾಣಿಸಿಕೊಂಡವನಾಗಿ ತನಗೆ ವಿಧೇಯನಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಇಬ್ರಿಯ 5:8-10. ಈ ರೀತಿಯಲ್ಲಿ ನಮ್ಮ ಕರ್ತನು ಈಗಾಗಲೇ ನಿಷ್ಕಳಂಕನೂ ಸರ್ವಸ್ವರೂಪನೂ, ಈಗಾಗಲೇ ದೇವರ ಏಕಪುತ್ರನೂ, ಅನುಕೂಲಕರ ಸ್ಥಿತಿಯಲ್ಲಿ ಈಗಾಗಲೇ ತಂದೆಗೆ ವಿಧೇಯನೂ ಆಗಿರುವವನು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ವಿಧೇಯನಾಗಿರುವುದು ಹೇಗೆಂದು ಕಲಿತುಕೊಂಡನು. ಈ ರೀತಿಯಲ್ಲಿ ಆತನು ಪರೀಕ್ಷೆಗಳಿಗೆ ಒಳಪಟ್ಟವನಾಗಿ ತಾನು ಅತ್ಯುನ್ನತ ಮಟ್ಟದಲ್ಲಿ ದೈವ ಸ್ವಭಾವದ ಸಮರ್ಪಕತೆಗೆ ಅರ್ಹನೆಂದು ರುಜುವಾತುಪಡಿಸಿದನು. ಮತ್ತು ಆತನನ್ನು ದೇವರು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾಗ ಆತನ ಮುಂದೆ ಇಡಲ್ಪಟ್ಟ ಉತ್ಕೃಷ್ಟವಾದ ಮಹಿಮೆಗೆ ಮೊದಲಿಗೆ ಸಂಪೂರ್ಣ ಸಮರ್ಪಕನಾಗಿ ಮತ್ತು ಆತನ ದೇಹವಾದ ಸಭೆಯ ವಿಮೋಚಕನಾಗಿ, ನಂತರದಲ್ಲಿ ತಕ್ಕ ಸಮಯದಲ್ಲಿ ಜ್ಞಾನದ ತಿಳುವಳಿಕೆ ಬಂದವರೆಲ್ಲರಿಗೂ ಆತನಿಗೆ ವಿಧೇಯರಾಗುವಂತೆ ಕಂಡುಬಂದನು. ವೆರಿ ಗುಡ್ ಸ್ಟಾರ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀರಿ ಅಂತಂದ್ರೆ, ಯೇಸು ಕ್ರಿಸ್ತು ತಾನು ಪಟ್ಟಂತ ಬಾಧೆಗಳ ಮುಖಾಂತರ ಏನಪ್ಪ ಕಲ್ತ್ಕೊಂಡ್ರು ಅಂತಂದ್ರೆ ವಿಧೇಯತೆನ ಕಲ್ತ್ಕೊಂಡು ನೋಡ್ತಾರೆ. Hebrews 5th ಚಾಪ್ಟರ್ ಬರ್ತಾರೆ ನೋಡಿ, ಆ ವಾಕ್ಯನ ಓದನ ಯಾರು ದಯವಿಟ್ಟು ಬೈಬಲ್ ಇದ್ರೆ ಓದ್ರಿ. Hebrews 5ನೇ ಅಧ್ಯಾಯ 8-10. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೇಲ್ಜೇದಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವ ಎಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಓಕೆ, ಸೊ ಅಲ್ಲಿ ನೋಡ್ಬೇಕಾದ್ರೆ ಪಟ್ಟಂತ ಬಾಧೆಗಳ ಮುಖಾಂತರ ವಿಧೇಯತೆನ ಕಲ್ತ್ಕೊಂಡ್ರು ಅಂತ ಹೇಳ್ತಾರೆ. ಹಂಗಾರೆ ಏನು ಯೇಸು ಕ್ರಿಸ್ತು ಅವಿಧೇಯರಾಗಿದ್ದಾರ ಅಂತಂದ್ರೆ ಇಲ್ಲ ರೀ. ಆದರೆ ಬಾಧೆಗಳಲ್ಲಿ ದೇವ್ರಿಗೆ ಹೇಗೆ ವಿಧೇಯರಾಗಿರೋದು, ಇದನ್ನ ಕ್ರಿಸ್ತನ ಏನ್ ಮಾಡಿದ್ರು, ಕಲ್ತ್ಕೊಂಡ್ರು ಅಂತ ಹೇಳ್ತಾರೆ. ಏನು ಬಾಧೆಗಳು? ಯೇಸು ಕ್ರಿಸ್ತನಿಗೆ ದೇವ್ರು ಹೊಡೆದ್ರ, ಬೈದ್ರ, ಅಥವಾ ಏನಾರೋ ಟಾರ್ಚರ್ ಕೊಟ್ರ ಅಂದ್ರೆ ಇಲ್ಲ ರೀ. ಅವ್ರ ಜೀವನದಲ್ಲಿ ಬಂದಿರೋಂಥ ಒಂದೊಂದು ಅನುಭವಗಳು ಹೆಂಗಿತ್ತಂತೆ ಅವ್ರಿಗೆ, ಅದೇ ಒಂದು ಬಾಧೆಗಳಂತ ನಾವು ಸಾಮಾನ್ಯ ಹೇಳ್ತೀರಿ, ಒಂದು ಅಬ್ಸ್ಟೆಕಲ್, ಒಂದು ಅಡಚಣೆ, ಒಂದು ತೊಂದರೆ, ಅದರ ನಮ್ಗೆ ಅಡ್ಡವಾಗಿ ಬರೋದೇನ್ರಿ ಎಲ್ಲ ಬಾಧೆಗಳು. ಅಂದ್ರೆ ಕ್ರಿಸ್ತರ ದೇವ್ರ ಮಗನಾಗಿರ್ಬೇಕು ಕೂಡ ದೇವ್ರು ಏನ್ ಮಾಡೋರು ಜೀವನದಲ್ಲಿ ಎಲ್ಲವನ್ನು ಸ್ಮೂತ್ ಆಗಿ ಮಾಡಿಲ್ಲ ರೀ. ಬಾಧೆಗಳನ್ನ ಏನ್ ಮಾಡೋರು, ಕಳ್ಸೋರು ಅಂತೀರಿ, ಹಿಂಸೆಗಳನ್ನ ಕಳ್ಸೋರೆ, ತೊಂದರೆಗಳನ್ನ ಕಳ್ಸೋರೆ,
ದೇವ್ರು ಯೇಸು ಕ್ರಿಸ್ತನ ಎಲ್ಲಾ ವಿಚಾರದಲ್ಲಿ ಪ್ರೊಟೆಕ್ಟ್ ಮಾಡಕ್ ಹೋಗಿಲ್ಲ ರೀ. ಯಾಕೆ ಅವ್ರದ್ರಲ್ಲಿ ಏನ್ ಕಲಿಬೇಕಾಯ್ತು? ಒಂದು ಪಾಠನ ಕಲಿಬೇಕಾಯ್ತು. ಏನ್ ಪಾಠ ಅಂತಂದ್ರೆ, ಈ ಸಂದರ್ಭಗಳಲ್ಲಿ ನಾನು ಹೇಗಿರ್ಬೇಕು, ಈ ಸಂದರ್ಭದಲ್ಲಿ ಏನು ಕಲ್ತ್ಕೊಬೇಕು ಅಂತಂದ್ಬಿಟ್ಟು ಇದನ್ನ ಕಲ್ತಿದ್ದೇ ಏನ್ರಿ ಯೇಸು ಕ್ರಿಸ್ತು ಈ ವಿಚಾರಗಳನ್ನ ಆ ಒಂದು ಎಕ್ಸ್ಪೀರಿಯನ್ಸಸ್ಗಳಲ್ಲಿ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಇದರಲ್ಲಿ ಏನಪ್ಪ ಪ್ರೂವ್ ಮಾಡಿದ್ರು ಅಂತಂದ್ರೆ, ನಾಳೆ ಬಂದ್ಬಿಟ್ಟು ಡಿವೈನ್ ನೇಚರ್ ಕೊಟ್ಟರು ಸರಿ, ದೇವ್ರಿಗಂತ ಸ್ವಂತ ನೇಚರ್ ಕೊಟ್ಟರು ಸರಿ, ನಾನು ಖಂಡಿತವಾಗಿ ಏನಾಗಿರ್ತೀನಿ ದೇವ್ರಿಗೆ ವಿಧೇಯನಾಗಿ ಇದ್ದೇ ಇರ್ತೀನಿ ಅಂತ ಏನ್ರಿ ಒಂದು ಪ್ರೂಫ್. ನೋಡಿ ಇವಾಗ ಇನ್ನ ಕ್ಲೀನಾಗಿ ಹೇಳ್ಬೇಕಂದ್ರೆ ಹೇಗೆ ಅಂತಂದ್ರೆ, ನೋಡಿ ದೈವಿಕ ಸ್ವಭಾವದ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ಒಂದು ಮರಣನೇ ಇಲ್ದಿರಂತ ಒಂದು ನೇಚರ್, ಸಾವೇ ಬರಲ್ಲ ರೀ. ಯಾರು ಸಾಯಿಸ್ಬೇಕು ಅಂದ್ರೂ ಸರಿ ಏನ್ ಮಾಡೋಕ್ಕಾಗಲ್ಲ, ಸಾಯಿಸೋದಕ್ಕೆ ಆಗಲ್ಲ. ಇದು ಡಿವೈನ್ ನೇಚರ್ ಸ್ಪೆಷಾಲಿಟಿ. ಸರಿ, ಇವಾಗ ದೇವರು ಈ ಡಿವೈನ್ ನೇಚರ್ನ ಯಾರಿಗೆ ಕೊಡ್ತೀರಿ ಅಂತ ಹೇಳಿದ್ದಾರೆ? ನಮಗೆ ಯೇಸು ಕ್ರಿಸ್ತನ್ಗೆ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ವರ. ಹಂಗಂದ್ರೆ ಇವಾಗ ಯೋಚನೆ ಮಾಡಿ, ಒಂದು ಪಕ್ಷ ಏನಪ್ಪ, ಇವಾಗ ಎಕ್ಸಾಂಪಲ್ ತೊಗೊಳೋಣ, ಯೇಸು ಕ್ರಿಸ್ತನೇ ತೊಗೊಳೋಣಪ್ಪ. ಯೇಸು ಕ್ರಿಸ್ತನ ವಿಧೇಯರಾಗಿದ್ರು, ಅಲ್ವರ, ಗೆದ್ಕೊಂಬಿಟ್ರು. ಅದರ ನೆಕ್ಸ್ಟ್ ಇವಾಗ ನಮಗೆ ನೋಡೋಣ, ನಮಗೆ ದೈವಿಕ ಸ್ವಭಾವನ ಕೊಟ್ರೆ ನಾವು ಆ ಸ್ಥಾನಕ್ಕೆ ಸೂಟಬಲ್ಲ? ನಾವು ಆ ಸ್ಥಾನಕ್ಕೆ ಸೂಟಬಲ್ ಆಗಿರ್ತೀರ ಇಲ್ವಾ? ಆಗ್ತೀರಿ ಸರ್. ಆಗ್ತೀರಿ ಅಂತಾನೆ ಹೆಂಗ್ ಗೊತ್ತಾ ಮೀನಿಂಗು? ಏನೇ ಕಾರಣಕ್ಕೂ ನಾವೇನ್ ಮಾಡ್ಬಿಡ್ದು, ದೇವ್ರು ಬಿಟ್ಟು ದೇವ್ರ ವಿರುದ್ಧವಾಗಿ ಏನಾಗ್ಬಿಡ್ದು, ಹೋಗ್ಬಾರ್ದು. ಅಂದ್ರೆ ಇಮ್ಯಾಜಿನ್ ಮಾಡಿ ಏನ್ರಿ, ದೇವ್ರ ಸಂಗಡ ಇದ್ರೂ ಸರಿ ಏನ್ರಿ, ಯುಗ ಯುಗಾಂತಗಳಲ್ಲಿ ಯಾವುದೇ ಕಾರಣಕ್ಕೂ ನಾವೇನಾಗ್ಬಿಡ್ದು ದೇವ್ರ ವಿರುದ್ಧವಾಗಿ ಹೋಗ್ಬಾರ್ದು, ಪಾಪ ಮಾಡ್ಬಾರ್ದು, ಹೋಗ್ಲೇಬಾರ್ದು, ಅವ್ರ ವಿರುದ್ಧ ಹೋಗ್ಲೇಬಾರ್ದು, ಪಾಪ ಮಾಡ್ಬಾರ್ದು. ಕರೆಕ್ಟ್ ಅಲ್ರ? ಆ ಥರ ಇರಕ್ ಸಾಧ್ಯನಾ? ಆ ಥರ ಇರಬೇಕು. ಆ ಥರ ಇದ್ದವನ್ಗೆ ಏನ್ರಿ ಪ್ರೈಸ್, ಕರೆಕ್ಟಾ? ಅಂಥವ್ರಿಗೆ ಪ್ರೈಸ್ ಇವಾಗ ಅಲ್ವರ. ಸರಿ, ಇವಾಗ ನೀವ್ ಹೇಳ್ರಿ, ನಾವೆಲ್ಲ ಹೇಳ್ತೀರಿ ಬ್ರದರ್ ನಾವ್ ಯಾವತ್ತೂ ಹೋಗಲ್ಲ ಅಂತ ಅಲ್ವರ, ಅಯ್ಯೋ ನಾವ್ ಯಾವತ್ತು ದೇವ್ರ ಪಾಪ ಮಾಡಲ್ಲ ಬ್ರದರ್ ಅಂತ ಅಲ್ವರ. ಆದ್ರೆ ನಾವ್ ಹೇಳ್ದಂತ ರೀತಿಲಿ ಎಷ್ಟು ಜನ ನಡ್ಕೊಂತೀರಿ? ನಮ್ ಕಡೆ ನಡ್ಕೊಳಕ್ ಆಗ್ತದಾ? ಇಲ್ಲ. ಮನ್ಸಿದೆ, ನಾವ್ ನಡ್ಕೊಬೇಕು ಅಂತೆಲ್ಲ ಮನ್ಸೆಲ್ಲ ಐತೆ ಅಲ್ವರ. ಸರಿ, ಇವಾಗ ನೀವೇ ಯೋಚನೆ ಮಾಡಿ, ಇದೇ ತರ ದೇವ್ರ ಜೊತೆಗೆ ಒಬ್ರು ಇದ್ರು, ಅವ್ರಲ್ಲಿ ಯಾವುದೇ ರೀತಿ ಕುಂದು ಕೊರತೆನೇ ಇರ್ಲಪ್ಪ, ಪ್ರಾಬ್ಲಮೇ ಇರಲಿಲ್ಲ. ಆದ್ರೆ ಅವ್ರು ದೇವ್ರ ವಿರುದ್ಧವಾಗಿ ಏನ್ ಮಾಡ್ಬಿಟ್ರ? ಯಾರದು? ಲೂಸಿಫರ್. ವೆರಿ ಗುಡ್. ಲೂಸಿಫರ್ ದೇವ್ರ ಜೊತೆಗೆ ಎಷ್ಟು ವರ್ಷ ಇದ್ದ? ಎಷ್ಟು ದಿವಸ ಇದ್ದ? 1000 ವರ್ಷ. 1000 ವರ್ಷನಾ? 42,000. 42,000. ಅದರ ಕಮ್ಮಿ ಅಂದ್ರು 42,000 ವರ್ಷ ರೀ. ಏನ್ರಿ? ಯಾಕೆ ಅಂದ್ರೆ ದೇವರು ಸೃಷ್ಟಿಯ ದಿನಗಳು 6 ದಿನ ಸೃಷ್ಟಿ ಮಾಡಿದ್ರು, 7ನೇ ದಿನ ವಿಶ್ರಾಂತಿ ತಗೊಂಡ್ರು. 7ನೇ ದಿನ ಪಾಪ ಶುರು ಆಗೋಯ್ತು. 6 ದಿನ ಅಂತಂದ್ರೆ ಒಂದು ದಿನದ ಸಮಯ 7,000 ವರ್ಷ. 7,000 ವರ್ಷ ಇಂಟು 6 ದಿನ ಅಂತ ಹಾಕೊಂಡ್ರೆ 42,000 ವರ್ಷ. ಕಮ್ಮಿ ಅಂದ್ರು ಯಾರು ವಿಧೇಯರಾಗಿದ್ದಾರೆ? ಲೂಸಿಫರು ದೇವ್ರಿಗೆ ಏನಾಗಿದ್ದಾನೆ. ಇವಾಗ ಅವನೇ ಟಕ್ ಅಂತ ಏನಾಗ್ಬಿಟ್ಟೆ ಅವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ. ಇವಾಗ ಅವನೇ ಆಗಿರ್ಬೇಕಾರೆ ನಾವ್ ಆಗಲ್ಲ ಅಂತ ಏನ್ ಗ್ಯಾರಂಟಿ ಹೇಳ್ರಿ? ಇವಾಗ ಅವನೇ ಚೇಂಜ್ ಆಗ್ಬಿಟ್ಟವನಪ್ಪ, ಅವನೇ ದೇವ್ರ ವಿರುದ್ಧವಾಗಿ ಏನಾಗ್ಬಿಟ್ಟ, ಪಾಪಿ ಆಗ್ಬಿಟ್ಟ. ಇವಾಗ ಅವನಿಂದಾನೇ ಎಷ್ಟು ಪ್ರಾಬ್ಲಮ್ ಆಗಿರೋದು ಅಲ್ವಾ? ಇವಾಗ ಅವನೇ ಚೇಂಜ್ ಆಗ್ಬಿಟ್ಟವನೆ ಅಂತಂದ್ರೆ ನಾವು ಚೇಂಜ್ ಆಗಲ್ಲ ಅಂತ ಏನ್ ಪ್ರೂಫ್ ಹೇಳ್ರಿ? ದಿನ ಮಾಡ್ತೀವಲ್ಲ ಬೇಕಾದಷ್ಟು ಪಾಪ ನಮ್ಗೆ. ಸರಿ, ಮತ್ತೆ ಏನ್ ಪ್ರೂಫ್? ಮತ್ತೆ ನಾವ್ ಹೆಂಗೆ ದೇವ್ರಿಗೆ ನಂಬಿಕೆಸ್ತಾಗಿರ್ತೀವಿ, ಹೆಂಗ್ ನೋಡ್ಸೋದು? ಒಂದೊಂದು ಒಬ್ರೆ ಶಾಂತ ಅಷ್ಟರ್ ಹೇಳಿ. ದೈವಿಕ ಆಶೀರ್ವಾದ ಇದ್ರೆ ಪಾಪ ಮಾಡಲ್ಲ, ಆಗ ಅವಕಾಶ ಸಿಗಲ್ಲ ಸರ್. ಸರಿ, ಇವಾಗ ನೀವು ಪಾಪ ಮಾಡ್ತೀರಾ ಇಲ್ವಾ? ಮಾಡಿದ್ರು ಕೂಡ ಪಶ್ಚಾತ್ತಾಪ ಪಡ್ತೀವಿ ಸರ್. ಮಾಡು ಕೂಡ ನಾವೇನ್ ಮಾಡ್ತೀರಿ? ಪಶ್ಚಾತ್ತಾಪ ಪಡ್ತೀರಿ. ತಿರ್ಗಾ ದೇವ್ರ ಚಿತ್ತ ಮಾಡಕ್ಕೆ ಮನ್ಸೈತೆ ಇಲ್ವಾ? ಮನ್ಸಿದೆ. ಸರಿ, ಇದೇ ತರ ಶಾಶ್ವತವಾಗಿದ್ರೆ ಸಾಕಾ? ಇದೇ ತರ ಸಾಯೋವರೆಗೂ ಹಿಂಗೆ ಇದ್ರೆ ಸಾಕಾ? ಹೌದು, ಪಶ್ಚಾತ್ತಾಪ ಪಡೋ ಮನಸ್ಸು ಕೊನೆವರೆಗೂ ಇರ್ಬೇಕು. ಕೊನೆವರೆಗೂ ಇರ್ಬೇಕು. ಬರೀ ಪಾಪ ಮಾಡ್ತಾನೆ ಇರೋದು, ಪಶ್ಚಾತ್ತಾಪ ಪಡ್ತಾನೆ ಇದ್ರೆ ಸಾಕಾ? ಚೇಂಜ್ ಆಗ್ತಾ ಇರ್ಬೇಕು. ಕರೆಕ್ಟ್. ಏನಾಗಬೇಕು? ಸ್ವಲ್ಪ ಡೆವಲಪ್ಮೆಂಟ್, ಸ್ವಲ್ಪ ಚೇಂಜಸ್ ಏನಾಗ್ಬೇಕು? ಮಾಡಿದಂತ ತಪ್ಪುಗಳನ್ನ ಮತ್ತೆ ಮಾಡದ ಹಾಗೆ ಎಚ್ಚರಿಕೆ ವಹಿಸಬೇಕು. ವೆರಿ ಗುಡ್. ಮಾಡಿರೋ ಮಿಸ್ಟೇಕ್ ನ ತಿರ್ಗಾ ಮಾಡದ ರೀತಿಯಲ್ಲಿ ಏನಾಗ ಎಚ್ಚರಿಕೆಯಿಂದ
ಇರ್ಬೇಕು. ಹಂಗಾರೆ ಏನು, ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅದನ್ನ ತಿದ್ದುಕೊಂಡು ಇನ್ನೊಂದ್ಸತಿ ಅದೇ ತರ ಮಾಡೋ ರೀತಿಯಲ್ಲಿ ಕೇರ್ಫುಲ್ ಆಗಿ ಏನಾಗಿರ್ಬೇಕು ಇರ್ಬೇಕು. ಸರಿ, ಇವಾಗ ನೀವು ಯೋಚನೆ ಮಾಡಿ, ಈ ತರ ನಾನ್ ದೇವ್ರಿಗೆ ಸಾಯೋವರೆಗೂ ಏನಾಗಿರ್ತಿದ್ದೇವೆ ನಿನ್ಗೆ ವಿಧೇಯನಾಗಿರ್ತಿದ್ದೆ ಏನ್ ಮಾಡ್ಬೇಕು ನಾವು ನೋಡಿಸ್ಬೇಕು. ಕರೆಕ್ಟಾ? ಹೌದಾ ಇಲ್ವಾ? ಹಾ, ಅವಾಗ ಏನಪ್ಪ ನೋಡಿಸ್ತಾ ಇದ್ದೀರಿ ದೇವರಿಗೆ ಅಂತಂದ್ರೆ, ದೇವರೇ ಇಂಥ ಒಂದು ಪಾಪದ ಸನ್ನಿವೇಶಗಳಲ್ಲೇ, ಇಂಥ ಮೋಸವಾಗಿರೋ ಸನ್ನಿವೇಶಗಳಲ್ಲೇ ನಾನು ಹೆಂಗಿದ್ದೀನಿ, ನಾನು ನಿನ್ಗೆ ವಿಧೇಯನಾಗಿ ಏನಾಗಿದ್ದೀನಿ ಇದ್ದೀನಿ ಅಲ್ವರ? ಹಂಗಂದ್ರೆ ನಾಳೆ ದೇವರೇ ನಿನಗಿರಂತ ಸ್ವಂತ ಸ್ವಭಾವ ನನಗೆ ಕೊಟ್ಟರು ಸರಿ, ನಾನು ಏನಾಗೋದಿಲ್ಲ, ನೀನ್ ವಿರುದ್ಧವಾಗಿ ಏನ್ ಮಾಡೋದಿಲ್ಲ, ಪಾಪ ಮಾಡೋದಿಲ್ಲ. ಮಾಡಲ್ಲ. ಪ್ರೂವ್ ಮಾಡಿ ನೋಡಿಸ್ಬೇಕು ದೇವ್ರಿಗೆ, ಪ್ರೂವ್ ಮಾಡಿ ಏನ್ ಮಾಡ್ಬೇಕು ಇಲ್ಲಿ ನೋಡಿಸ್ಬೇಕು. ಪ್ರೈಸು ಅಂತವ್ರಿಗೇನೆ. ಓಕೆನಾ? ಯಾಕೆ ಅಂದ್ರೆ ನಾಳೆ ಆ ಪೊಸಿಷನ್ ಕೊಟ್ಟಿದ್ಮೇಲೆ ನಾವು ಲೂಸಿಫರ್ ಟಕ್ಕಂತ ಚೇಂಜ್ ಆಗ್ಬಿಟ್ಟ ಅಂತಂದ್ರೆ ದೇವ್ರು ನಮ್ಗೆ ಮರಣ ಶಿಕ್ಷೆ ಕೊಡಕ್ ಸಾಧ್ಯನಾ? ಹೆಂಗ್ ಸಾಧ್ಯ? ನಮ್ಗೆ ದೇವ್ರು ಆ ಶಿಕ್ಷೆ ಕೊಡಕ್ಕಿಂತ ಪ್ರೈಸ್ ಪಶ್ಚಾತ್ತಾಪ ಪಡ್ಬೇಕು ಸರ್. ಒಂದ್ ನಿಮಿಷ ನಮ್ಮ ಶಾಂತ ಅಷ್ಟು ಇನ್ನ ಪಾಯಿಂಟ್ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಸರಿ, ಇವಾಗ ಇನ್ನು ಕ್ಲೀನ್ ಒಂದು ಹೇಳ್ತೀನಿ ನೋಡ್ರಿ. ಫಸ್ಟ್ ಸಭೆಗೆ ಒಂದು ಪ್ರೈಸ್ ಕೊಡ್ತಾರೆ. ಏನ್ ಪ್ರೈಸ್ ಕೊಡ್ತಾರೆ? ದೈವ ಸ್ವಭಾವ, ಅದರ ಅಮರತ್ವ ಅಂತ ಕೊಡ್ತಾರೆ ಅಷ್ಟ ಪ್ರೈಸ್. ಕರೆಕ್ಟಾ? ಇವಾಗ ಎಕ್ಸಾಂಪಲ್ ನಿಮ್ಗೆ ಅಮರತ್ವ ಕೊಟ್ಬಿಟ್ರೆ ಅಂತ ತಿಳ್ಕೊಳ್ಳಿ. ಇವಾಗ ಅಮರತ್ವ ಕೊಟ್ಟಿದ್ಮೇಲೆ ನೀವು ಪಾಪ ಮಾಡಿದ್ರೆ ದೇವ್ರು ನಿಮ್ನ ಸಾಯಿಸೋದಿಕ್ ಆಯ್ತದ? ಇಲ್ಲ ಸರ್. ಅಂದ್ರೆ ಅಮರತ್ವದ ಸ್ಪೆಷಾಲಿಟಿ ಏನ್ರಿ? ಸಾವಿನ ಸಾಧ್ಯತೆ ಇಲ್ಲ. ಇಲ್ಲ ಸರ್. ಹಂಗಂದ್ರೆ ಅಂತ ಒಂದು ಬೆಲೆ ಉಳ್ಳ ಪ್ರೈಸ್ ನಮಗ್ ಕೊಡ್ತಾರೆ ಅಂದ್ರೆ ಅದಕ್ಕೆ ಪರೀಕ್ಷೆ ಏನಾಗಬೇಕು? ಫಸ್ಟೇ ಪಾಸ್ ಆಗ್ಬೇಕು. ಕರೆಕ್ಟ್, ಪಾಸ್ ಆಗ್ಬೇಕು ಅಲ್ದರ? ಹಂಗಂದ್ರೆ ಈ ಎಕ್ಸಾಮ್ ಮಾಮೂಲಿ ಜುಜ್ಬಿ ಎಕ್ಸಾಮ್ ಅಲ್ಲ ರೀ, ಒಳ್ಳೆ IAS ಆಫೀಸರ್ಗಿಂತ ದೊಡ್ಡದಾಗಿರೋಂಥ ಎಕ್ಸಾಮ್ ರೀ. ಈ ಎಕ್ಸಾಮ್ ಅಲ್ಲಿ ನಾವು ದೇವ್ರಿಗೆ ಏನ್ ಮಾಡ್ಬೇಕು? ಪ್ರೂವ್ ಮಾಡಿ ನೋಡಿಸ್ಬೇಕು. ಏನ್ ಪ್ರೂವ್ ಮಾಡಿ ನೋಡಿಸ್ಬೇಕು? ನಾನು ಮಾಡ್ತೀನಿ ಎಲ್ಲದಿಂದ ನಾನು ನಿನ್ಗೆ ವಿಧೇಯನಾಗಿ ಇದ್ದೇ ಅಂತ. ಇದನ್ನೇ ಕ್ರಿಸ್ತನ್ ಏನ್ ಮಾಡಿದ್ ನೋಡ್ಸಿದ್ದು. ಭೂಲೋಕಕ್ಕೆ ಬರ್ಬೇಕಾರೆ ಹಿಂಸೆಗಳ ಮುಖಾಂತರ ವಿಧೇಯತೆ ಮಾಡೋರು. ಓಹೋ, ನಾನು ಇದ್ರಲ್ಲಿ ವಿಧೇಯತೆ ನೋಡ್ಸಿದ್ರೆ ನಾನು ದೇವ್ರಿಗೆ ಏನಪ್ಪ ನೋಡಿಸ್ತಾ ಇದ್ದೀನಿ ಅಂತಂದ್ರೆ, ಎಂಥ ಸನ್ನಿವೇಶ ಬಂದ್ರು ನಾನೇನಾಗಲ್ಲ, ಬದಲಾವಣೆಗೆ ಆಗಲ್ಲ ಅಂತ ದೇವ್ರಿಗೆ ಏನ್ ಮಾಡ್ತೀನಿ? ಸಾಕ್ಷಿ ನೋಡಿಸ್ತಾ ಇದ್ದೀನಿ ಅಂತ ಅರ್ಥ ಅಲ್ವರ? ಇವಾಗ ನಾವು ಚೇಂಜ್ ಆಗ್ಬಿಟ್ರೆ, ಇಲ್ಲೇ ಭೂಲೋಕದಲ್ಲಿ ಚೇಂಜ್ ಆಗ್ಬಿಟ್ರೆ ಏನ್ ಮೀನಿಂಗು? ಲೋಕದಲ್ಲಿ ಚೇಂಜ್ ಆಗ್ತಾರಂತ ಕರೆಕ್ಟ್ ಆಗಿ ಹೇಳಿದ್ರಿ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಯಾರ್ಯಾರೋ ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಂಬಿಕಸ್ಥರಾಗಿದ್ದಾರೋ ದೊಡ್ಡ ವಿಚಾರದಲ್ಲಿ ಏನಾಗ್ತಾರ ಅವರು? ನಂಬಿಕಸ್ಥರಾಗಿರ್ತಾರೆ. ಕರೆಕ್ಟಾ? ಅದಕ್ಕೆ ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ ಏನಾಗಬೇಕು? ಪಾಸು ಆಗ್ಬೇಕು, ಫೇಲ್ ಆಗ್ಬಾರ್ದ್ರಿ. ಅದರ ಎಷ್ಟೇ ಸಣ್ಣ ಪುಟ್ಟ ಇರಲಿ ಅದನ್ನ ಕೇವಲವಾಗಿ ಏನು ಮಾಡಕ್ ಹೋಗ್ಬಿಡ್ರಿ, ಎಣ್ಸಕ್ ಹೋಗ್ಬಾರ್ದು. ಯಾವಾಗ ಚೀಪಾಗೆ ಕೇವಲಾಗಿ ಅಲಕ್ಷ್ಯ ಮಾಡ್ತಿದ್ ತಿಳ್ಕೊಳ್ಳಿ, ಇದರಲ್ಲೇ ಫೇಲ್ ಆಗ್ತಾ ಇದೀರಿ ಅಂತ ಅರ್ಥ. ಹಂಗ ನೆಕ್ಸ್ಟ್ ದೊಡ್ಡ ಪರೀಕ್ಷೆಯಲ್ಲಿ ಕೂಡ ನಾನು ಏನಂತ ಅರ್ಥ, ನಾನು ಖಂಡಿತವಾಗಿ ಏನಾಗ್ತೀನಿ ದೇವ್ರಿ, ನಾನು ಫೇಲ್ ಆಗ್ತೀನಿ ಅಂತಾನೆ ಅರ್ಥ. ಅರ್ಥ ಆಯ್ತಾ? ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಈ ರೀತಿ ಕ್ರಿಸ್ತನ್ ಏನ್ ಮಾಡಿದ್ರು? ಈ ಒಂದು ಅಂಶನ ಮೈಂಡಲ್ಲಿ ಇಟ್ಕೊಂಡು ವಿಧೇಯತೆ ಏನ್ ಮಾಡಿದವರು? ಕಲ್ತರು. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಿರ್ಮಲಾ ಸ್ಟಾರ್, ಇನ್ನೊಂದು ಪ್ಯಾರಾಗ್ರಾಫ್ ಓದ್ಬಿಡ್ತೀರಾ? ಆಯ್ತು ಬ್ರದರ್. ಓಕೆ, ಥ್ಯಾಂಕ್ ಯು. 70 ಪೇಜ್ ನಂಬರ್. ಇದಕ್ಕೂ ಅಪೋಸ್ತಲನಾದ ಪೇತ್ರನ ಈ ಅರಿಕೆಗೂ ಇರುವ ಸಾಮರಸ್ಯವನ್ನು ಗುರುತಿಸಿರಿ. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಅಪೋಸ್ತಲರ ಕೃತ್ಯಗಳು 5:31. ಈ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸುವು ತನ್ನ ತಂದೆಯ ಮುಂದೆಯೂ ದೇವದೂತರುಗಳ ಮುಂದೆಯೂ ಮತ್ತು ಆತನ ಸಹೋದರರುಗಳಾದ ನಮ್ಮುಗಳ ಮುಂದೆಯೂ ತಂದೆ ದೇವರಿಗೆ ಮತ್ತು ತನ್ನ ತಂದೆಯ ರಾಜ್ಯದ ತತ್ವ ಸಿದ್ಧಾಂತಗಳಿಗೆ ತನ್ನ ಸ್ವಾಮಿ ನಿಷ್ಠೆಯನ್ನು ನಿರೂಪಿಸಿದ್ದಾನೆ. ಹೀಗೆ ಆತನು ತಂದೆಯ ನಿಯಮಗಳನ್ನು ಉಜ್ವಲಗೊಳಿಸಿ ಅದನ್ನು ಗೌರವಾರ್ಹವನ್ನಾಗಿ ಮಾಡಿದ್ದಾನೆ.
ಅದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಬಹಳಷ್ಟು ಮಿತಿಮೀರಿದ ಕೇಳಿಕೆಗಳಲ್ಲ, ಸಮರ್ಪಕ ವ್ಯಕ್ತಿಯ ಯೋಗ್ಯತೆಗೆ ಮೀರಿದ್ದಲ್ಲ ಎಂದು ನಿರೂಪಿಸಿದನು. ಆತನ ಅನುಯಾಯಿಗಳಾದ ನಾವು ದೇವರ ವಿಧೇಯ ಮತ್ತು ಜ್ಞಾನವುಳ್ಳ ಸೃಷ್ಟಿಗಳಲ್ಲಿ ಸಂತೋಷ ಪಡುತ್ತಾ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು. ಪ್ರಕಟಣೆ 5:12 ಎಂದು ಸ್ತುತಿಸುವೆವು. ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದರಲ್ಲಿ ಕ್ರಿಸ್ತನು ದೇವ್ರಿಗೆ ಏನಪ್ಪ ಪ್ರೂವ್ ಮಾಡಿ ನೋಡ್ಸಿದ್ರು ಅಂತಂದ್ರೆ, ಮೊದಲನೇದು ಇಸ್ ಫಿಡಿಲಿಟಿ. ಫಿಡಿಲಿಟಿ ಏನ್ರಿ ಒಂದು ನಿಶ್ಚಲವಾದಂತ ವಿಧೇಯತೆ. ಏನೇ ಕಾರಣಕ್ಕೂ ನಾನು ಏನಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಪ್ರೂವ್ ಮಾಡಿ ನೋಡ್ಸಿದ್ರು. ಎರಡನೇದು, ಆ ಸ್ಥಾನಕ್ಕೆ ಖಂಡಿತವಾಗೂ ಕ್ರಿಸ್ತನ್ ಯೋಗ್ಯನು ಅಂತ ಏನ್ ಮಾಡಿದ್ರು, ಅವರು ಪ್ರೂವ್ ಮಾಡಿ ನೋಡ್ಸಿದ್ರು. ಅದು ಮಾತ್ರ ಅಲ್ಲ, ಆ ಒಂದು ಪ್ರೈಸ್ನ ಯೇಸು ಕ್ರಿಸ್ತು ಪಡ್ಕೊಬೇಕಾದ್ರೆ ಅದಕ್ಕೆ ಸೂಟೇಬಲ್ ಆಗಿದ್ದಾರೆ ಅಂತ ಕೂಡ ಏನ್ ಮಾಡ್ರಿ ಅಲ್ಲಿ ನೋಡ್ಸ್ಕೊಂಡ್ರೆ ನೋಡ್ರಿ ಅಂತೀನಿ ಅಲ್ವರ. ಅದಕ್ಕೆ ಹೇಳ್ತಾರೆ, ಪ್ರಕಟಣೆ ವಾಕ್ಯ ಓದ್ತಿರಲ್ಲ, ಪ್ರಕಟಣೆ 5:12 ನೋಡ್ಬೇಕಾರೆ ನಾವು ವಾಕ್ಯ ಓದಿ ಕನ್ನಡದಲ್ಲಿ ಹೆಂಗ್ ಬರ್ತಾರೆ ನೋಡೋಣ. ಪ್ರಕಟಣೆ 5:12. ಅವರ ಸ್ವರವು ನನಗೆ ಕೇಳಿಸಿತು. ಪ್ರಕಟಣೆ 5:12 ಕರೆಕ್ಟ್. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ನೋಡ್ರ, ಯೋಗ್ಯನು ಆ ಯೋಗ್ಯತೆ ಏನ್ ಮಾಡೋರು, ಯೇಸು ಪಡ್ಕೊಂಡವ್ರೆ, ಸಂಪಾದಿಸ್ಕೊಂಡವ್ರು ನೋಡ್ರಿ ಅಂತೀನಿ ಅದರ. ಇದರಲ್ಲಿ ನಮಗೇನಪ್ಪ ನೋಡ್ಕೊಟ್ರಿ ಯೇಸು ಕ್ರಿಸ್ತು ಅಂತಂದ್ರೆ ಆ ಪೊಸಿಷನ್ ನಾವು ಕೂಡ ಏನ್ ಮಾಡ್ಬೋದು, ಹೊಂದ್ಕೊಬೋದು. ಇಂಪಾಸಿಬಲ್ ಅಲ್ಲ, ಇದು ಅಸಾಧ್ಯ, ಆಗದೇ ಇರೋದಂತೇನಿಲ್ಲ, ಇಲ್ಲ ರೀ, ಸಾಧ್ಯ ಐತೆ. ಕ್ರಿಸ್ತನ್ ಕೈಲೇ ಸಾಧ್ಯ ಆಗೈತೆ ಅಂದ್ರೆ ಖಂಡಿತವಾಗೂ ನಮ್ಮ ಕೈಲಿ ಏನಾಯ್ತದೆ, ಸಾಧ್ಯ ಆಯ್ತಾರೆ ಅಂತ ಅಂದ್ಬಿಟ್ಟೆ. ಸಾಧ್ಯ ಆಗ್ದಿರೋದು ಏನೋ ಕೊಡ್ತಾರ ದೇವರು, ಏನಾಗ್ಬಿಡ್ತಾರೆ ಅವಾಗ ದೇವ್ರು ಅಪ್ಪ ನಂಬಿಕಸ್ಥರಾಗ್ಬಿಡ್ತಾರ್ರಿ ಅಲ್ವರ. ಅಸಾಧ್ಯವಾದದ್ದು ಕೊಟ್ಬಿಟ್ಟು ನಮ್ಗೆ ಮಾಡು ಅಂತ ಅಂದ್ಬಿಟ್ರೆ ನಾವಂಗ್ರೆ ಮಾಡಕೈತದ, ಆಗಲ್ಲ ರೀ. ಅದಕ್ಕೆ ದೇವ್ರ ಅಂತ ಹೇಳೋರೆ, ಸಾಧ್ಯವಾದದ್ದೇ ನಮ್ಗೆ ಏನ್ ಮಾಡೋದು, ನಮ್ಗೆ ಕೊಡೋದು ಅಲ್ವರ. ಯಾಕೆ ಅದನ್ನ ಜಯಿಸಿ ಏನ್ ಮಾಡ್ಲಿ ಅವರು, ನೋಡಿಸ್ಲಿ ಅಂತ ಅಂದ್ಬಿಟ್ಟು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯಾವ ಥರ ಯೇಸು ಕ್ರಿಸ್ತನ ಯೋಗ್ಯನಾದ್ರೋ ಆ ಒಂದು ಬಿರುದ್ದನ್ನು ಕೂಡ ನಾವು ಕೂಡ ಏನ್ ಮಾಡೋದು, ಪಡ್ಕೊಬೋದು. ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, ನಾನು ಒಳ್ಳೆ ಹೋರಾಟ ಏನ್ ಮಾಡಿದ್ದೀನಿ, ಹೋರಾಡಿದ್ದೀನಿ. ನೋಡಿದ್ರ ಅಲ್ದ್ರ. ಆಮೇಲೆ ಏನ್ ಮಾಡ್ತೀನಿ, ಜೀವ ಮತ್ತು ಜಯಮಾಲ ನನ್ಗೇನಾಗಿದೆ, ಸಿದ್ಧವಾಗಿದೆ. ನೋಡ್ರ. ಆಮೇಲೆ ಹೇಳ್ತಾರೆ ಅಪೊಸ್ತಲ ಪೌಲ್, ನನಗ್ ಮಾತ್ರ ಅಲ್ಲ, ಆ ದಿನದಲ್ಲಿ ಯಾರೆಲ್ಲ ಯೋಗ್ಯವಾಗಿದ್ದಾರೋ ಅವ್ರಿಗೆಲ್ಲರಿಗೂ ಏನ್ ಮಾಡ್ತಾರೆ ಯೇಸು ದೇವ್ರು ಇದನ್ನ ಕೊಡ್ತಾರೆ. ನೋಡ್ರ, ಹಂಗಿರ್ಬೇಕಾರೆ ಆ ಒಂದು ಬಿರುದನ್ನ ನಾವೇ ಮಾಡ್ಕೋ ಪಡ್ಕೊಬೇಕ್ರಿ. ವರ್ತಿ ಪ್ರೂವ್ ಅವರ್ ಫೇತ್ಫುಲ್ನೆಸ್ ಅಲ್ಲರ, ಅಲ್ಲಿಗೆ ನಾನು ಯೋಗ್ಯವಾಗಿದ್ದೀನಿ ಪ್ರೂವ್ ಮಾಡ್ಬೇಕ್ರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ. ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು, ಅನಿತಾ ಸ್ಟರ್ ಇದ್ರಲ್ಲಿ ಓದ್ಬೋದಾ, ಇದೆಯಾ ವಾಲ್ಯೂಮು? ಇದೆ. ಓಕೆ. ಈ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸುವು ತನ್ನ ತಂದೆಯ ಮುಂದೆಯೂ ದೇವದೂತರುಗಳ ಮುಂದೆಯೂ ಮತ್ತು ಆತನ ಸಹೋದರಗಳಾದ ನಮ್ಮಗಳ ಮುಂದೆಯೂ ತಂದೆ ದೇವರಿಗೆ ಮತ್ತು ತನ್ನ ತಂದೆಯ ರಾಜ್ಯದ ತತ್ವ ಸಿದ್ಧಾಂತಗಳಿಗೆ ತನ್ನ ಸ್ವಾಮಿ ನಿಷ್ಠೆಯನ್ನು ನಿರೂಪಿಸಿದ್ದಾನೆ. ಈ ರೀತಿ ಅಂತೀವಿ ನೋಡಿ, ಎಲ್ಲ ಓದ್ಬೇಕು. ಈ ರೀತಿ ಮಹಿಮೆ ಹೊಂದಿಕೊಳ್ಳುವ ನಮ್ಮ ಕರ್ತನು ರಕ್ಷಣಾ ನಾಯಕನಾಗಿರುವುದು, ಆ ರಕ್ಷಣಾ ನಾಯಕನ ಅನುಯಾಯಿಗಳಾದ ಶಿಲುಬೆಯ ಸೈನಿಕರಾಗಿರುವವರೆಲ್ಲರೂ ರಾಜ್ಯದಲ್ಲಿ ಆತನ ಜೊತೆ ವಾರಸುದಾರರಾಗಿದ್ದು, ಅದೇ ರೀತಿಯಲ್ಲಿ ಶೋಧನೆಗಳು ಮತ್ತು ಕಷ್ಟಾನುಭವಗಳನ್ನು ಅನುಭವಿಸುತ್ತಾ ನೂತನ ಸೃಷ್ಟಿಗಳಾಗಿ ಸರ್ವ ಸಂಪೂರ್ಣರಾಗಬೇಕೆಂಬ ಅರ್ಥ ನೀಡುತ್ತದೆ. ನಮ್ಮ ರಕ್ಷಣಾ ಕರ್ತನು ಅನುಭವಿಸಿದ ಕಷ್ಟಾನುಭವಗಳು ಸಮರ್ಪಕವಾಗಿದ್ದು, ನಮ್ಮಲ್ಲಿ ಆತನು ಈ ಲೋಕದ ದೇಹದ ಹಾಗೂ ಪಿಶಾಚನ ವಿರೋಧಗಳನ್ನು ಸಹಿಸಿಕೊಂಡು ತನ್ನ ಚಿತ್ತವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಂತೆಯೇ ನೂತನ ಸೃಷ್ಟಿಗಳಾದ ನಾವು ಮಾಡಬೇಕಾಗುತ್ತದೆ. ನಮ್ಮ ಕಷ್ಟಗಳು ನರಳುವ ಸೃಷ್ಟಿಗಳು ಅನುಭವಿಸುವ ಸಾಮಾನ್ಯ ನೋವಿನ ಸಾಧಾರಣ ಸಂಕಟಗಳಲ್ಲ. ಅವನ್ನು ನಾವು ಸಹ ಈ ಲೋಕದ ಸದಸ್ಯರಾಗಿ ಸ್ವಲ್ಪ ಮಟ್ಟಿಗೆ ಅನುಭವಿಸುತ್ತೇವೆ. ನೂತನ ಸೃಷ್ಟಿಗಳ ಬೆಳವಣಿಗೆಯಲ್ಲಿ ಎಣಿಸಲ್ಪಡುವ ಕಷ್ಟಾನುಭವವು ಕರ್ತನ ನಿಮಿತ್ತ ಮತ್ತು ಕರ್ತನ ವಾಕ್ಯಗಳ ನಿಮಿತ್ತ ಮತ್ತು ಕರ್ತನ ಜನರಿಗಾಗಿ ಅವರ ಸ್ವಯಂ ಪ್ರೇರಣೆಗನುಸಾರವಾಗಿ ಉಂಟಾಗುವವುಗಳಾಗಿವೆ. ಕರ್ತನ ಒಳ್ಳೆಯ ಸೈನಿಕರಾಗಿ ನಾವು ಸಹ
ನಮ್ಮ ಸ್ವಂತ ಇಚ್ಛೆಗಳನ್ನು ಪೂರೈಸಲು ಬಯಸದೆ ನಮ್ಮ ರಕ್ಷಣಾ ವೀರನ ಚಿತ್ತವನ್ನು ಪರಲೋಕದ ತಂದೆಗೆ ನಮ್ಮಲ್ಲಿ ಸಮರ್ಪಕಪಡಿಸಿಕೊಳ್ಳುವಂತೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿಯಲ್ಲಿ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಾಗಬೇಕು. ಆತನ ಎಚ್ಚರಿಕೆಯ ಪಾಲನೆಯನ್ನು ಗ್ರಹಿಸಬೇಕು ಮತ್ತು ಆತನ ಪರಲೋಕದ ಕೃಪಾಸನದಲ್ಲಿ ಆತನ ಸಹಾಯಗಳನ್ನು ನಾವು ಪಡೆದುಕೊಳ್ಳುವಂತರಾಗಬೇಕು. ಈ ಎಲ್ಲಾ ಸಂಗತಿಗೂ ಒಟ್ಟಾಗಿ ನಮ್ಮ ಒಳಿತಿಗಾಗಿ ಕಾರ್ಯವೆಸಗುತ್ತವೆ ಎಂದು ನಂಬುವವರಾಗಬೇಕು. ನಾವು ಸಹಿಸಬಹುದಾದ ಶೋಧನೆಗಳೇ ಹೊರತು ಸಹಿಸಲಾಗದ ಶೋಧನೆಗಳು ನಮಗೆ ಬರಲಾರವು. ಮತ್ತು ಶೋಧನೆಗಳು ಬರುತ್ತವೆ, ಅವುಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಆತನೇ ಒದಗಿಸುತ್ತಾನೆ. ಎಲ್ಲಾ ಶೋಧನೆಗಳಲ್ಲಿಯೂ ಆತನು ಪ್ರತಿ ಸಮಯಕ್ಕೆ ಅಗತ್ಯಕ್ಕೆ ಸಾಕಾಗುವಷ್ಟು ಕೃಪೆಯನ್ನು ನಮಗೆ ಅನುಗ್ರಹಿಸುತ್ತಾನೆ. ಅದೇ ರೀತಿಯಲ್ಲಿ ಶೋಧನೆಗೊಳಗಾದ ಆತನ ಸಹೋದರರುಗಳು ಸಹ ಈಗ ಕ್ರಿಸ್ತನ ನೂತನ ಸೃಷ್ಟಿಗಳಂತೆ ಸರ್ವ ಸಂಪೂರ್ಣರಾಗುವರು. ಬೆಳಕಿನ ರಾಜ್ಯದೊಳಗೆ ದೇವಜನರ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವನು. ಕೊಲೋಸ್ಯ 1:12. ಆಯ್ತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅದರ ನೋಡ್ರಿ ಅಂತೀನಿ, ಯೇಸು ಕ್ರಿಸ್ತನ ಈ ಮಹಿಮೆಗೆ ಏನ್ರಿ ಹೊಂದಿರೋದು ಅದರ ಸೊ ಇದು ಏನಪ್ಪ ನೋಡಿಸ್ತಾರೋ ಅಂತಂದ್ರೆ ಏನ್ರಿ, ತನ್ನ ಒಂದು ದೇಹಕ್ಕೆ ಅಂಗವಾಗಿರೋರು ಕೂಡ ಏನಾಗಬೇಕು, ಅವರು ಕೂಡ ಇದೇ ರೀತಿ ಏನು ಮಾಡಬೇಕು, ಒಂದು ಹಿಂಸೆ, ಈ ಒಂದು ಕಷ್ಟ ಸಂಕಟಗಳನ್ನ ಮಾಡಬೇಕು, ಅವರು ಸಹಿಸ್ಕೊಳೋರಾಗಿರ್ಬೇಕು ಅಂತ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸದ್ಯ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಏನಪ್ಪ ಈ ಹಿಂಸೆಗಳನ್ನ ಎದುರಿಸಿದ್ರು ಅಂತಂದ್ರೆ, ಅಪೋಸಿಷನ್ ಆಫ್ ದ ಫ್ಲೆಶ್ ಅಲ್ಲರ, ಅಪೋಸಿಷನ್ ಆಫ್ ದ ವರ್ಲ್ಡ್, ಅಪೋಸಿಷನ್ ಆಫ್ ದ ಡೆವಿಲ್ ಅಲ್ಲರ. ಈ ಮೂರು ಇದರಿಂದ ಅವ್ರಿಗೆ ಅಪೋಸಿಷನ್ ಇತ್ತು ಅಂದರೆ ಅವ್ರ ಸ್ವಂತ ದೇಹದಲ್ಲಿ ಏನು ಅಪೋಸಿಷನ್ ಇರಲಿಲ್ಲ, ಆದರೆ ಇದರಂಥ ಒಂದು ಸಹೋದರಗಳು ಅವ್ರ ಜೊತೆಗಿದ್ದಲ್ಲ, ಅಪೋಸಿಟ್ಗಳ ಮುಖಾಂತರ ಎಷ್ಟೋ ವಿರೋಧ ಏನಾಯ್ತು ಅವ್ರಿಗೆ ಬಂತು. ಅದರ ಲೋಕದಿಂದ ಏನಾಯ್ತು ವಿರೋಧಗಳು ಬಂತು, ಅದರ ಸೇತಾನಿನ ಒಂದು ಅನೇಕ ವಿರೋಧಗಳೇನಾಯ್ತು ಬಂತು. ಇವೆಲ್ಲವನ್ನು ಯೇಸು ಕ್ರಿಸ್ತ ಏನಪ್ಪ ಮಾಡೋದಂದ್ರೆ ಜಯಿಸಿದ್ರು. ಇದೆಲ್ಲದಲ್ಲಿ ದೇವಚಿತ್ತಕ್ಕೇನ ಇದ್ರು ಅಧೀನಾಗಿದ್ರು. ಇದರಿಂದ ಬರೆಯುವಂಥ ಒಂದು ಹಿಂಸೆಗಳನ್ನೇ ಕ್ರಿಸ್ತನ ಏನು ಮಾಡಬೇಕಾಯ್ತು, ಜಯಿಸ್ಬೇಕಾಗಿತ್ತು. ಅದರ ಈ ಥರ ನೂತನ ಸೃಷ್ಟಿಯಾಗಿರೋ ನಾವು ಲೋಕದಲ್ಲಿ ಬರುವಂಥ ಎಲ್ಲ ಮನುಷ್ಯರಿಗೆ ಬರ್ತಾರಲ್ಲ ಶೋಧನೆಗಳು, ಆ ಥರ ಶೋಧನೆಗಳಲ್ಲಿ ನಾವು ಜಯಿಸೋದೇನಿಲ್ಲ, ಅದು ದೊಡ್ಡ ವಿಚಾರ ಅಲ್ಲ ರೀ ಅದರ. ಯಾಕಂದ್ರೆ ಅದು ನಮ್ಮ ಮೇನ್ ಅಲ್ವೇ ಅಲ್ಲ. ಯಾಕಂದ್ರೆ ಲೋಕದಲ್ಲಿ ಎಲ್ಲರಿಗೂ ಬರುವಂಥ ಹಿಂಸೆಗಳು ನಮ್ಗೇನಾಗ್ತದೆ, ಅದು ಬಂದೇ ಬರ್ತದೆ ಅಲ್ವರ. ಇದು ಹಿಂಸೆ ಪಟ್ಟವಾಗ ಏನ್ರಿ, ಅದು ಕ್ರಿಸ್ತನ್ಗಾಗಿ ಹಿಂಸೆ ಪಡ್ತೆ ಅಂತಲ್ಲ ರೀ ಅದರ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ನಮಗೆ ದುಡ್ಡು ಮೇಲೆ ಏನ್ರಿ ಒಂದು ಎಕ್ಸಾಂಪಲ್ ಹೇಳೋದು ಅಷ್ಟೇ, ಔಟ್ ಆಫ್ ದ ಸ್ಕ್ರಿಪ್ಚರ್ಸ್ ಎಕ್ಸಾಂಪಲ್. ಒಂದು ಜಾಬ್ ಆಪರ್ಚುನಿಟಿ ಐತಿ ಅಂತ ತಿಳ್ಕೊಳ್ಳಿ, ಅದರ ತುಂಬ ದೂರ ಏನು ಮಾಡ್ಬೇಕು, ನಾವು ಟ್ರಾವೆಲ್ ಮಾಡಬೇಕು, ಎಲ್ಲೋ ಎಷ್ಟೋ ಏನಾಗಬೇಕು, ದೂರ ಹೋಗ್ಬೇಕು ಅಂತ ತಿಳ್ಕೊಳ್ಳಿ. ಅವಾಗ ನಾವು ಅದನ್ನೇನು ಮಾಡ್ತೀರಿ, ಅದನ್ನು ಆಯ್ಕೆ ಮಾಡ್ತಿರೋ ಬಿಡ್ತಿರೋ, ಇದು ಯಾರಿಗೆ ಬಿಟ್ಟಿದ್ದ, ನಮಗೆ ಬಿಟ್ಟಿದ್ದು. ಆದರೆ ಅದನ್ನ ಆಯ್ಕೆ ಮಾಡೋದ್ರಿಂದ ನಾನು ದೇವರಿಂದ ದೂರ ಆಗ್ತೀನಿ, ಆದರೆ ಲೋಕದಲ್ಲಿ ಏನಾಗಿರ್ತೀನಿ, ಚೆನ್ನಾಗಿರ್ತೀನಿ ಅಂತ ಎರಡು ಆಪ್ಷನ್ ಬರಬೇಕಾದ್ರೆ ಆವಾಗ ಖಂಡಿತವಾಗೋ ಲೋಕದಲ್ಲಿ ಚೆನ್ನಾಗಿರ್ತೀನಿ ಅಂತ ಎಸ್ ಅಂತ ಬಂದರೆ, ದೇವ್ರದಲ್ಲಿ ಖಂಡಿತವಾಗೋ ನಾನು ಇರೋಕ್ಕಾಗಲ್ಲ, ಅದರಿಂದ ನನಗೆ ಎಷ್ಟೋ ತೊಂದರೆಗಳಾಗ್ತದೆ, ಎಷ್ಟೋ ಬಾಧೆಗಳಾಗ್ತದೆ, ನಾನು ಎಲ್ಲ ಕಾಲಾವಕಾಶಗಳನ್ನ ಆದಷ್ಟು ಬರೀ ಈ ಏನ್ರಿ ಹೋಗು ಬರೋದಲ್ಲೇ ನಾನು ಕಳೆದೋಗ್ಬಿಡ್ತೇನೆ ಅಂತ ಅಂದ್ಕೊಂಡ ಅವಾಗ ಏನ್ರಿ, ಅವಾಗ ಅದೇನಂತ ಮೀನಿಂಗ್ ಅಂದರೆ, ನಾವು ಯಾವುದಕ್ಕೆ ನಿರ್ಧಾರ ತೊಗೊತೀರಿ, ಯಾವುದು ಮುಖ್ಯತ್ವ ಕೊಡ್ತೀರಿ. ಓ ಸರಿಯಪ್ಪ ಬಿಟ್ಬಿಡೋ ಪರ ಅದು ಮುಖ್ಯತ್ವ ಇಲ್ಲ, ದೇವ್ರಿಗೆ ಫಸ್ಟ್ ಸುತ್ತಿಗೆ ಮುಖ್ಯತ್ವ ಕೊಡೋಣ ಅಂತಂದ ಅವಾಗ ಏನು ಮೀನಿಂಗ್ ಅಂದರೆ, ನಾನು ದೇವ್ರಿಗಾಗಿ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಆಪರ್ಚುನಿಟಿ, ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಆವಾಗ ಹಿಂಸೆ ಬರ್ತಾರೆ ನೋಡಿರ್ತೀನಿ, ಆವಾಗ ಕಷ್ಟ ಸಂಕಟಗಳು ಬರ್ತಾ ಹೊಡಿತೀರಿ. ಇದನ್ನು ನಾವೇನು ಮಾಡೋದು, ಕ್ರಿಸ್ತ ನಿಮಿತ್ತವಾಗಿ ನಾವು ತೊಗೊಂಡಂಥ ನಿರ್ಧಾರದಿಂದ ಬರುವಂಥ ಏನ್ರಿ ಹಿಂಸೆಗಳು, ಇದನ್ನು ನಾವು ಏನು ಮಾಡ್ಕೊಳ್ಬೇಕು, ದೇವ್ರ ಮಕ್ಕಳಾದವರು ಸಹಿಸ್ಕೊಂಡಾಗಿರ್ಬೇಕು. ಆದರೆ ಇದು ಆಪೋಸಿಟ್ಟು, ಪರವಾಗಿಲ್ಲ ಬಿಡು, ಅದೇನು ತೊಂದರೆ ಇಲ್ಲ, ಇವತ್ತೆಲ್ಲ ನಾಳೆ ಏನು ಮಾಡ್ಬೋದು, ನಾವು ಅದನ್ನು ಎದುರಿಸ್ಕೊಬೋದು. ಇವತ್ತೇ ನಾಳೆ ಏನು ಮಾಡೋದು, ನಾನು ಬೆಳೆಸ್ಕೊತೀನಿ, ಇವತ್ತಿನ ನಾಳೆ ಏನು ಮಾಡ್ತೀನಿ, ನಾನು ವಾಕ್ಯದಲ್ಲಿ ನಾನು ಚೆನ್ನಾಗಿ ಬೇರೆಯವ್ರು ನಿಂತ್ಕೊತೀನಿ ಅಂತ ಅಂದ್ಬಿಟ್ಟು ಫಸ್ಟು ಲೋಕಕ್ಕೆ ವಿಚಾರಗಳಿಗೆ ನಾನು ಕೊಟ್ಟಾವಾಗ ಏನು ಮಾಡ್ದಂಗೆ, ನಾನೇನು ಮಾಡ್ದಂಗೆ, ಅವಾಗ ಒಂದು ಕ್ರಿಸ್ತನ ನಿಮಿತ್ತವಾಗಿ ಬರುವಂಥ ಹಿಂಸೆಗಳನ್ನ ಏನು ಮಾಡ್ದಂಗೆ ದೂರ ಹಾಕ್ಕೊಂಡಂಗೆ, ಅವಾಗ ಲೋಕದಲ್ಲಿ ಬರುವಂಥ ಹಿಂಸೆಗಳನ್ನ ಏನು ಮಾಡ್ದಂಗೆ ನಾನು ಅನುಭವಿಸ್ದಂಗೆ ಅಲ್ವ. ಅವಾಗ ಅಯ್ಯೋ ಇದು ಕ್ರಿಸ್ತನ್ಗಾಗಿ ಅನುಭವಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಯಾರೋ ಏನು ಮಾಡೋಕ್ಕೋಗ್ಬಾರ್ದು, ಹೇಳ್ಕೊಡು. ಪೇತ್ರಲ್ಲಿ ಹೇಳ್ತಾರಲ್ಲ ಫಸ್ಟ್ ಪೋಲು, ಅನ್ಯಾಯವಾಗಿ ಯಾರು ಅನುಭವಿಸಿದ್ರೆ ಅದು ದೇವ್ರಿಗೂ ಅನುಭವಿಸಿ ಅಂತ ಹೇಳಕ್ಕೆ ಹೋಗ್ಬಿಡಿ ಅಂತಂದ್ಬಿಟ್ಟು ಇದು ಲೋಕದಲ್ಲಿ ಬರೋಂಥ ಹಿಂಸೆ ರೀ. ಲೋಕದಲ್ಲಿ ಎಲ್ಲರಿಗೂ ಇರೋವಂಥ ಒಂದು ಕಷ್ಟ ಸಂಕಟಗಳು ಇರೋಂಥ ವೇದನೆಗಳು. ಆದರೆ ನೂತನ ಸೃಷ್ಟಿ ಆದವ್ರಿಗೆ ವಾಲಂಟ್ರಿಗೆ ಬರೋಂಥದ್ದು ಏನ್ರಿ, ಸಫರಿಂಗ್ಸ್ ವಿಲ್ಲಿಂಗಾಗಿ ಬರೋಂಥದ್ದು ಇದನ್ನು ನಾವೇನು ಮಾಡಬೇಕು ಏನ್ರಿ, ಇದನ್ನು ಸಹಿಸ್ಕೊಳೋರಾಗಿರ್ಬೇಕ್ರಿ ಏನ್ರಿ. ಇದನ್ನ ಹೆಂಗೆ ಸಹಿಸ್ಕೊಬೇಕು, ಒಳ್ಳೆ
ಏನ್ರಿ ಎಂತ ಅಂತ ಎಂತಂದ್ರು ಒಳ್ಳೆ ಸೋಲ್ಜರ್ಗೆ ಅಂತ ಕನ್ನಡದಲ್ಲಿ ಒಳ್ಳೆ ಸೈನಿಕನ ತರ ಸೈನಿಕರೇ. ಒಳ್ಳೆ ಸೈನಿಕ ಅಂತಾರೆ ಮಾಡ್ತಾವ ಸಹಿಸ್ಕೊಂಡಾಗಿರ್ಬೇಕು ಅಲ್ಲರ ಸೈನಿಕರು ಹೆಂಗ್ ಸಹಿಸ್ಕೊಂತಾರೆ ಅಲ್ಲರ ಎಂತ ಒಂದು ಏನ್ರಿ ಹಾ ಹಾರ್ಶ್ ವೆದರಲ್ಲಿ ಭಯಂಕರವಾಗಿರೋಂಥ ಮೋಸವಾಗಿರೋ ಸಿಚುವೇಶನ್ಗಳು ಏನ್ ಮಾಡ್ತಾರೆ ಎಲ್ಲವನ್ನು ಸಹಿಸ್ಕೊಂತಾರೆ ಅಲ್ಲರ ಇವಾಗ ನಮ್ಮ ಮನೇಲಿ ಒಬ್ಬರೇ ಬಿಟ್ಬಿಟ್ರೆ ಎಷ್ಟು ಜನ ಇರ್ತೀರ ಒಬ್ಬರೇ ನೀವು ಒಂದಿನ 2 ದಿನ 3 ದಿನ ಯಾರಿಲ್ಲ ಬಿಡು ಒಳ್ಳೆ ಆಯ್ತು ನಾವು ಸಂತೋಷವಾಗಿ ಅಂತ ಆಮೇಲೆ ಹಂಗೆ ಒಂದು 15 ದಿವಸ 20 ದಿವಸ ಆದ್ರೆ ಏನಾಯ್ತು ನಿಮ್ಗೆ ಬೇಜಾರಾಗ್ಬೋದು ಒಬ್ರು ಇದ್ರೆ ಬೋರ್ ಆಗ್ಬಿಡ್ತಾರೆ ನಮ್ಗೆ ಯಾರೊಬ್ರು ಬೇಕು ಅಂತ ಅನಿಸ್ತದೆ ಸೈನಿಕರುಗಳು ಹೆಂಗಿರ್ತಾರೆ ಗೊತ್ತಾ ಎಲ್ಲೋ ತೊಗೊಂಡೋಗಿ ಬಿಟ್ಬಿಟ್ಟ ಅಂತಂದ್ರೆ ತಿಂಗ್ಳಾನ್ಗಟ್ಲೆ ಏನ್ ಮಾಡಲ್ಲ ಅವ್ರನ್ನ ಯಾರೋ ಕೇರು ಮಾಡಲ್ಲ ಅಂದ್ರೆ ಕಮ್ಯುನಿಕೇಶನ್ ಇರಲ್ಲ ಯಾವುದೇ ರೀತಿ ಈ ಮೊಬೈಲ್ ಆಗಲಿ ಏನ್ರಿ ಯಾವುದೇ ಎಂಟರ್ಟೈನ್ಮೆಂಟ್ ಏನು ಇರಲ್ಲ ಅದನ್ನೆಲ್ಲ ಏನು ಮಾಡ್ತಾರೆ ಅವರು ಸಹಿಸ್ಕೊಂತಾರೆ ಸೈಕಾಲಜಿಕಲಿ ವೀಕ್ ಆಗಿರೋದಕ್ಕೆ ಬಿಡೋದಿಲ್ಲ ಸೊ ಇದು ಸೋಲ್ಜರ್ಗೆ ಟ್ರೈನಿಂಗ್ ಆಗೋಂಥ ವಿಧಾನ ಅದೇ ಥರ ನಾವು ಪೊಸಿಷನ್ಗೆ ಏನ್ರಿ ಅವ್ನು ಒಳ್ಳೆ ಸೋಲ್ಜರ್ ಥರ ನಾವು ಫಿಟ್ ಆಗಬೇಕು ಅಂತಂದರೆ ಸೋಲ್ಜರ್ ಏನು ಮಾಡ್ತಾನೆ ಎಲ್ಲವನ್ನು ಸಹಿಸ್ಕೊಳ್ತಾರೆ ಏನು ಮಾಡಬೇಕು ಸಹಿಸ್ಕೊಬೇಕು ಅಲ್ಲರ ನಾನು ಏನ್ರಿ ಎಕ್ಸಾಂಪಲ್ ಹೇಳಿದ್ದೇನೆ ಸರ್ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ರಿ ಏನಂತಂದರೆ ಇವಾಗ ಕಾಶ್ಮೀರ್ ಕಡೆ ಈ ಪರ್ವತಗಳಲ್ಲಿ ಹೋಗಿ ಯುದ್ಧ ಆಡ್ತಾರೆ ಗೊತ್ತಾ ಅಲ್ಲೆಲ್ಲ ಭಯಂಕರ ಮೋಸವಾಗಿರೋ ವೆದರ್ ರೀ ಏನ್ರಿ ಟೆಂಪ್ರೇಚರ್ ಹಿಂಗಿರಲ್ಲ ಎಲ್ಲ -ಡಿಗ್ರಿ ಥರ ಸಿಕ್ಕಾಪಟ್ಟೆ ಪ್ಲಸ್ ಇರ್ತದೆ ಅದರ ಅಂಥ ವೆದರಲ್ಲಿ ಒಬ್ಬ ಸೋಲ್ಜರ್ನ ಏನು ಮಾಡ್ಬಿಡ್ತಾನೆ ಬಿಟ್ಬಿಡ್ತಾರಂತಾರೆ ಬಿಟ್ಬಿಟ್ಟ ಅಂತಂದರೆ ಅವನ್ನ 1 ತಿಂಗಳ ಆಮೇಲೆ 2 ತಿಂಗಳ ಆಮೇಲೆ ತಿರ್ಗಾ ಏನು ಕಮ್ಯುನಿಕೇಟ್ ಮಾಡೋಕ್ಕೆ ಬರೋದಲ್ಲಿ ಅದರ ಅಲ್ಲಿವರೆಗೂ ಕಮ್ಯುನಿಕೇಷನ್ ಇರಲ್ಲ ಅವ್ರಿಗೆ ಆಹಾರ ಏನಪ್ಪ ಅಂತಂದರೆ ಏನು ಟ್ಯಾಬ್ಲೆಟ್ಸ್ಗಳು ಕೊಟ್ಬಿಡ್ತಾರೆ ಆ ಟ್ಯಾಬ್ಲೆಟ್ಗಳು ತಿಂದು ಏನು ಮಾಡ್ಬೇಕು ಅವರು ಜೀವನ ಅವರು ಸಾಗಿಸ್ಬೇಕು ಟ್ಯಾಬ್ಲೆಟಲ್ಲಿ ಅವ್ರಿಗೆ ಶಕ್ತಿ ಬರ್ತದೆ ಆ ಟ್ಯಾಬ್ಲೆಟಲ್ಲಿ ಅವ್ರಿಗೆ ಏನು ಹೊಟ್ಟೆ ತುಂಬ ಅಂತ ಫೀಲಿಂಗು ಹೊಟ್ಟೆ ಹಸಿವೆ ಆಗಲ್ಲ ಈ ಥರದ್ದು ಏನು ಮಾಡ್ತಾರೆ ಅವ್ರಿಗೆ ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ ಎಲ್ಲರ ಸೊ ಅದನ್ನು ಸೋಲ್ಜರ್ ಏನು ಮಾಡಬೇಕು ಸೈಕಾಲಜಿಕಲಿ ಅವ್ನು ಪ್ರಿಪೇರ್ ಆಗಬೇಕು ಅದನ್ನು ಸಹಿಸ್ಕೊಬೇಕು ಇದೇ ಥರ ನಾವು ಕ್ರಿಸ್ತನ ಒಂದು ಸೋಲ್ಜರ್ ಆಗಿ ಎನ್ಲಿಸ್ಟ್ ಆಗಿ ಮೇಲೆ ಅದನ್ನ ಏನು ಮಾಡ್ತಾವೆ ಇವಾಗ ಸಹಿಸ್ಕೊಳ್ಬೇಕ್ರಿ ಏನ್ರಿ ಕ್ರಿಸ್ತ ನಿಮಿತ್ತವಾಗಿ ಬರುವಂಥ ಏನ್ರಿ ವಿಚಾರಗಳನ್ನ ಅಲ್ದ್ರ ಆವಾಗ ಇದು ಹೆಂಗಪ್ಪ ನಾವು ಸಹಿಸ್ಕೊಳೋದು ಅಂತಂದರೆ ಯೇಸು ಕ್ರಿಸ್ತ ಹೆಂಗೆ ಸಹಿಸ್ಕೊಂಡ್ರು ದೇವರ ವಾಗ್ದಾನಗಳು ದೇವ್ರು ಯಾವತ್ತೇನು ಮಾಡೋದಿಲ್ಲ ಕೈ ಬಿಡೋದಿಲ್ಲ ಅಲ್ದ್ರ ಯಾರು ಕೈ ಬಿಟ್ಟರು ನಾನೇನು ಮಾಡೋದಿಲ್ಲ ಕೈ ಬಿಡೋದಿಲ್ಲ ಅಂತ ನಮ್ಗೇನು ಮಾಡೋ ವಾಗ್ದಾನ ಮಾಡೋರೆ ನಿಮ್ಮ ತಲೆಯಲ್ಲಿ ಕೂದಲು ಕೂಡ ಏನಾಗಿದೆ ಎಣ್ಸಲ್ಪಟ್ಟಿದೆ ಈ ಥರ ಪ್ರಾಮಿಸಸ್ಗಳು ಏನು ಮಾಡಬೇಕು ಏನು ಮಾಡಬೇಕು ನಾವು ನೆನ್ಸ್ಕೊಬೇಕ್ರಿ ಅದಕ್ಕೆ ನೋಡಿ ವಾಟ್ಸಪ್ಪಲ್ಲಿ ಆಗ್ತಾ ಇದ್ನಲ್ಲ ಪ್ರಾಮಿಸ್ಗಳು ಬಿಟ್ಬಿಟ್ಟಿದ್ದೀನಿ ಅದರ ಏನ್ರಿ ಒಂದೊಂದೇ ವಾಗ್ದಾನಗಳು ಒಂದೊಂದೇ ನಮ್ಮ ನೋಡಿ ಸಿಸ್ಟರ್ಸ್ಗಳು ರೆಕಾರ್ಡಿಂಗ್ ಮಾಡಿ ಕಳಿಸ್ತಾರೆ ನೋಡ್ರಿ ಆಡಿಯೋ ರೆಕಾರ್ಡಿಂಗ್ ಕೇಳಿ ಒಂದೊಂದೇ ವಾಗ್ದಾನಗಳು ಎಷ್ಟು ಅಮೂಲ್ಯವಾಗಿದೆ ಗೊತ್ತರ ಏನ್ರಿ ನಮಗೆ ಎಷ್ಟೋ ಸತಿ ಬೇಜಾರಾಗಿರ್ಬೇಕು ಅದನ್ನ ಕೇಳೋದು ಏನಾಗ್ತದೆ ನಮಗೆ ಒಂಥರ ಧೈರ್ಯ ಬರ್ತದೆ ಹೌದಪ್ಪ ಹಿಂಗಿದೆ ನಾನೇನಾಗಬೇಕು ಎಚ್ಚರಿಕೆಗಿರಬೇಕು ಇದು ನಂಗೆ ಸಹಾಯ ಮಾಡ್ತದೆ ಅಂತಂದ್ಬಿಟ್ಟು ಅಲ್ಲರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ರಗಳೇ ಅದಕ್ಕೆ ಬೈಬಲ್ ಹೇಳೋದು ದೇವ್ರು ಹೇಳ್ತಾರಲ್ಲ ಏನು ಅಪೊಸ್ತಲರು ಹೇಳ್ತಾರೆ ನಿಮ್ಗೆ ತಾಳಕ್ಕಾಗದಿರೋ ಶೋಧನೆ ಯಾವುದೂ ಕೊಡೋದಿಲ್ಲ ಶೋಧನೆ ಬರ್ತಾ ಇರ್ಬೇಕಾದ್ರೆ ತಪ್ಪಿಸ್ಕೊಳಕ್ಕೆ ಏನು ಮಾಡ್ತಾರೆ ಮಾರ್ಗವನ್ನು ಸಿದ್ಧ ಅಲ್ವರ ನೋಡ್ರ ಆಮೇಲೆ ಏನು ಹೇಳ್ತಾರೆ ಕೊಲೋಸ್ಯದಲ್ಲಿ ಕೂಡ ಬೇಕಾರೆ ಏನ್ರಿ ನಮ್ಮನ್ನ ಕ್ರಿಸ್ತನ ಒಂದು ಸ್ವಭಾವಕ್ಕೆ ಏನ್ರಿ ಫಿಟ್ ಮಾಡಕ್ಕೆ ಏನು ಮಾಡ್ತಾರೆ ಇವೆಲ್ಲ ಸಿದ್ಧತೆಗಳನ್ನ ದೇವ್ರು ಮಾಡ್ತಾರೆ ಅದರ ಸಂಗರೆ ಕ್ರಿಸ್ತನೇ ಪಟ್ಟಂಥ ಬಾಧೆಗಳ ಮುಖಾಂತರ ವಿಧೇಯತೆ ಕಲ್ತ್ಕೊಂಡ್ರು ಅಂತ ಇರ್ಬೇಕಾದ್ರೆ ಅವ್ರಿಗೆ ಬಾಧೆಗಳ ಅವಶ್ಯಕತೆ ಆಗಿರ್ಬೇಕಾದ್ರೆ ನಾವು ಯಾವತ್ತೂ ದೇವ್ರಿಗೆ ಅವಿಧೇಯನೋ ಹಾಗೆ ನಮ್ಮ ಜೀವನದಲ್ಲಿ ವಿಧೇಯತೆ ಕಲಿಯೋದಕ್ಕೆ ನಮಗೆ ಹಿಂಸೆಗಳು ಬೇಡವಾ ಅಂದರೆ ಬೇಕೇ ಬೇಕು ಅದನ್ನ ಹಿಂಸೆಗಳು ಪಟ್ಟವಾಗ ನಾವೇನು ಮಾಡೋಕೆ ಯಾರು ಡಿಸ್ಕರೇಜ್ ಆಗಬಾರ್ದ್ರಿ ಅಯ್ಯೋ ಹಿಂಸೆ ಬಂದ್ಬಿಡ್ತು ಅಂತ ಅದರ ಬೇರೆಯವ್ರ ನೋಡಿ ಹೊಟ್ಟೆ ಕಿಚ್ಬಿಡೋದು ಬೇರೆಯವ್ರ ನೋಡಿ ಜಿಗುಪ್ಸೆ ಪಡೋದು ಅಯ್ಯೋ ನಾನು ಸಮಾಜದಲ್ಲಿ ಹಂಗಿದ್ದೀನಿ ನಮ್ಮ ಸಮಾಜದಲ್ಲಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಈ ಕಂಪ್ಯಾರಿಸನ್ ನಮ್ಮಲ್ಲಿ ಏನಾಗ್ಬಾರ್ದು ನೂತನ ಸೃಷ್ಟಿ ಬರಬಾರ್ದು ನಾವು ಹೆಂಗೆ ಥಿಂಕ್ ಮಾಡಬೇಕು ಅಂದರೆ ನೋಡಪ್ಪ ನನಗಿಷ್ಟು ಹಿಂಸೆ ಇದೆ ಅವ್ರಿಗೇನಾಗಿಲ್ಲ ಹಿಂಸೆ ಇಲ್ಲ ಅಂದರೆ ದೇವ್ರು ನನ್ನನ್ನು ಅಧಿಕವಾಗಿ ಏನು ಮಾಡ್ತಾರೆ ಅವ್ರಿಗಿಂತ ಪ್ರೀತಿ ಮಾಡ್ತಾವ್ರೆ ನನ್ನನ್ನು ಸ್ಥಾನಕ್ಕೆ ಏನು ಮಾಡ್ತಾವ್ರೆ ಅವ್ರಿಗಿಂತ ಬಲವಾಗಿ ನನ್ನ ಸಿದ್ಧ ಮಾಡ್ತಾವ್ರೆ ನಾವೇ ಮಾಡ್ಬೇಕು ಆ ಥರ ಥಿಂಕ್ ಮಾಡ್ಬೇಕು ಆಮೇಲೆ ಏನೋ ಶೋಧನೆ ಬಂದವಾಗ ಅಯ್ಯೋ ದೇವ್ರು ನಮ್ಮನ್ನ ಶಿಕ್ಷೆ ಕೊಟ್ಬಿಟ್ಟವ್ರೆ ದೇವ್ರು ನಮ್ಮನ್ನ ನಾಶ ಮಾಡ್ತಾವ್ರೆ ದೇವ್ರು ನಮ್ಮನ್ನ ಕೋಪದಿಂದ ನೋಡಿಸಂತ ಏನು ಮಾಡ್ಬಿಡ್ತಾವ ನಾವು ದೇವರಲ್ಲೆಲ್ಲ ಚೆನ್ನಾಗಿರ್ಬೇಕಾರೆ ಈ ಥರ ಏನಾರೋ ಬಂತು ಅಂದರೆ ನಾವೇನು ತಿಳ್ಕೊಬೇಕು ಗೊತ್ತಾ ದೇವ್ರ ಕೃಪಾಸ್ಥ ನಮ್ಮ ಮೇಲಿದೆ ದೇವ್ರು ನಮ್ಮನ್ನ ಏನು ಮಾಡ್ತಾವ್ರೆ ಪರೀಕ್ಷೆ ಮಾಡ್ತಾವ ಅಂತಲೇ ತಿಳ್ಕೊಬೇಕು ಅಲ್ರ ನಾವು ದೇವ್ರಿಗೆ ವಿಧೇಯರಾಗಿಲ್ಲ ಅಂತ ತಿಳ್ಕೊಳ್ಳಿ ಅಲ್ವರ ಆವಾಗ ಲೋಕ ವಿಚಾರದಲ್ಲೇ ತುಂಬಿದ್ರೆ ಆವಾಗ ಏನೋ ಬರ್ತಾ ಗೊತ್ತಾ ತೊಂದರೆಗಳು ಇವೆಲ್ಲ ನಾವೇನು ತಿಳ್ಕೊಬೇಕು ಅಂದರೆ ದೇವ್ರು ನಮಗೆ ಲಾತಾಗಲ್ಲಿ ಕೊಡ್ತಾವ್ರೆ ಒದಿತಾವ್ರೆ ಶಿಕ್ಷೆ ಕೊಡ್ತಾವ್ರೆ ತಿತ್ತಾ ಇದ್ದಾರೆ ತಿತ್ಕೋಕಂದ ಅಂತ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಾವೇನಾಗ್ತೀರಿ ಏನಂದ್ರೆ ಆ ಆಹಾರದಿಂದ ಹುಟ್ಟಿದವರು ಕರೆಕ್ಟಾ ಹೇಳ್ತಾರಲ್ಲ ಬೈಬಲಲ್ಲಿ ಅದರ ಏನ್ರಿ ಆಧಾರದಿಂದ ಹುಟ್ಟಿದವರು ಅಂತ ಹೇಳ್ತಾರಲ್ಲ ಅಲ್ವರ ಆ ಥರ ಆಗೋಯ್ತೀರಿ ನಾವು ಅಲ್ವರ ಅದಕ್ಕೆ 2 ಥರ ದೃಷ್ಟಿಕೋನ ಇದೆ ಅದಕ್ಕೆ ಚಿಕ್ಕಯಿಂದ ಆದವರು ಹೆಂಗೆ ಗೊತ್ತಾ ಮಾಡ್ತಾರೆ ಸಂತೋಷವಾಗಿ ಅನುಭವಿಸ್ತಾರೆ ದೇವ್ರಿಗೆ ಕೊಟ್ಟಂಥ ಹಿಂಸೆಗಳನ್ನ ಯಾಕೆಂದ್ರೆ ಇದರಲ್ಲಿ ಏನೇನು ಕಲಿಬೇಕು ನಾವು ದೇವ್ರು ನಮ್ಮನ್ನ
ರೆಡಿ ಮಾಡ್ತಾವ್ರೆ ಅಂತ. ಓಕೆನಾ? ಸರಿ, ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ಬರೋ ಭಾನುವಾರ ಏನಿದೆ? ಕನ್ವೆನ್ಷನ್ ಇದೆ. ವೆರಿ ಗುಡ್. ಎಲ್ಲಿದೆ? ಬೆಂಗಳೂರಾಗ ಐತ್ರಿ. ವೆರಿ ಗುಡ್. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ದಯವಿಟ್ಟು ಬನ್ನಿ, ಯಾರು ಮಿಸ್ ಮಾಡಬೇಡಿ. ಓಕೆನಾ? ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ಯಾರ ಊರಲ್ಲಿ ಇದ್ದೀರೋ ಎಲ್ಲರೂ ಬರೋದಕ್ಕೆ ಮಾಡಿ, ನೀವು ಪ್ರಯತ್ನ ಮಾಡಿ, ಯಾರು ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿರ್ತಾರೆ. ಸಹೋದರ ಸಹೋದರಿ ಅನ್ಯೋನ್ಯತೆಗಳು, ಸಹೋದರ ಸಹೋದರಿ ಪ್ರೀತಿ, ಒಳ್ಳೆ ಪಾಠಗಳಿರ್ತದೆ, ಒಳ್ಳೆ ವಾಕ್ಯೋಪದೇಶ ಇರ್ತದೆ. ಅದರ ಎಲ್ಲರಿಗೂ ಪ್ರಯೋಜನ ಆಗೋ ಥರ ಇರ್ತದೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ದಯವಿಟ್ಟು ಎಲ್ಲರೂ ಬನ್ನಿ. ಗ್ರೂಪಲ್ಲಿ ಇನ್ವಿಟೇಷನ್ ಕಳಿಸೀನಿ. ಅದೇ ಥರ ಲೊಕೇಶನ್ ಕೂಡ ನಾವೇನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಅದರ ದಯವಿಟ್ಟೆಲ್ಲ ಬನ್ನಿ. ಅಲ್ಲಿ ಯಾರೋ ಔಟ್ ಸ್ಟೇಷನಿಂದ ಬಂದರೆ ಅಲ್ಲಿ ರೂಮ್ಸ್ಗಳು ಕೂಡ ಬುಕ್ ಆಗಿದೆ. ಆಮೇಲೆ ಅಲ್ಲಿ ಬಂದು ನೀವು ರೆಡಿ ಕೂಡ ಆಗ್ಬೋದು, ಸ್ನಾನ ಮಾಡ್ಕೊಂಡಂಗೆ ಮಾಡ್ಕೊಬೋದು, ನಾಷ್ಟಕ್ಕೆ ಊಟಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಆಗಿದೆ. ಆಮೇಲೆ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಬಂದರೆ ಅಲ್ಲಿ ಕೂಡ ಪಿಕಪ್ ಡ್ರಾಪ್ ಕೂಡ ವ್ಯವಸ್ಥೆನ ಮಾಡಿತೀರಿ. ಸೊ ಎಲ್ಲ ಸಹೋದರ ಸಹೋದರಿಗಳು ದಯವಿಟ್ಟು ಮಿಸ್ ಮಾಡಿದ್ರೆ ಬರ್ಬೇಕಾಗಿ ಕೇಳ್ಕೊಂತೀರಿ. ಓಕೆನಾ? ಸರಿ, ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್, ಏನೋ ಪ್ರಶ್ನೆ ಇದೆಯಾ ಯಾರಿಗಾರ? ಏನಿಲ್ವಾ? ಓಕೆ, ಥ್ಯಾಂಕ್ ಯು.